ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀ. ಇಂದು ಚಂದ್ರನ ದ್ವಾದಶ ರಾಶಿಸ್ಥಿತಿಯ ಫಲವನ್ನು ಚಿಂತನೆ ಮಾಡಲಿಕ್ಕಿರುವಂಥದ್ದು. ಹೊಸತಲ್ಲ, ಇಂದಿನ ಪಾಠ ಅದು ಆವರ್ತನೆ, ಇದು ಪುನರಾವರ್ತನೆ ಪಾಠ. ಅದು ಇನ್ನೊಂದು ಸರಿ ಮಾಡಬೇಕು. ಯಾಕೆಂದರೆ ಕ್ರಮ ರವಿ ಚಂದ್ರ ಕುಜ ಅಂತ ಹೋಗಬೇಕಾದ್ರೆ ಚಂದ್ರನ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಆ ರಾಶಿ ತುಂಬ ಮುಖ್ಯ. ಅದು ಅಂದರೆ ಚಂದ್ರ ಎಲ್ಲಿರ್ತಾನೆ ಎನ್ನುವಂಥದ್ದು ತುಂಬ ತುಂಬ ಮುಖ್ಯವಾಗಿರುವಂಥದ್ದು. ಸೂರ್ಯ ಎಲ್ಲಿರ್ತಾನೆ ಅನ್ನೋದಕ್ಕಿಂತಲೂ ಮುಖ್ಯ ಚಂದ್ರ ಎಲ್ಲಿರ್ತಾನೆ ಎನ್ನುವಂಥದ್ದು. ಹಾಗಾಗಿ ವರಾಹ ಮಿಹಿರರು ಮೊದಲು ಚಂದ್ರನ ಹೇಳಿ ಆಮೇಲೆ ಸೂರ್ಯನ ಹೇಳ್ತಾರೆ. ಚಂದ್ರ ಸೂರ್ಯ ಕುಜ ಹಾಗೋಗತ್ತೆ ಅಂತ. ಚಂದ್ರ ಸೂರ್ಯ ಕುಜ ಬುಧ ಗುರು ಶುಕ್ರ ಶನಿ ಎಲ್ಲ ಕ್ರಮದಂತೆ ಹೋಗುತ್ತೆ. ಆದರೆ ಸೂರ್ಯನಿಗಿಂತ ಮೊದಲು ಚಂದ್ರನನ್ನು ಹೇಳ್ತಾರೆ ಅಂತ. ಯಾಕೆಂದರೆ ಅಷ್ಟರ ಮಟ್ಟಿನ ಪ್ರಾಶಸ್ತ್ಯ ಚಂದ್ರಾಧಿಷ್ಠಿತ ರಾಶಿ, ಎಲ್ಲಿ ಚಂದ್ರ ಇರ್ತಾನೋ ಆ ರಾಶಿಗೆ ಇದೆ. ಹಾಗಾಗಿ ಇನ್ನೊಂದು ಸರ್ತಿ ಒಂದು ರಿವಿಷನ್ ಥರ ಅದನ್ನು ಮಾಡೋಣ ಅಂತ ಅಂದ್ಕೊಂಡು, ನಿನ್ನೆ ಪಾಠದ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಸೂರ್ಯನ ನವಾಂಶ ಕುಂಭದಲ್ಲಿದ್ದರೆ ಅದರ ಫಲ ಹೇಳ್ತಾ, ಮಕ್ಕಳ ಭಾಗ್ಯ ಇಲ್ಲ ಅಥವಾ ಮಕ್ಕಳು ಇಲ್ಲ ಭಾಗ್ಯವೂ ಇಲ್ಲ, ಬಡತನ, ಈ ರೀತಿ ಫಲಗಳಿವೆ. ಸೂರ್ಯನ ಜೊತೆ ಕುಜ ಇದ್ದರೆ ಭೌಮೋ ಭಂಗಂ ಕುರುತೆ ಎಂಬ ನಿಯಮದನ್ವಯ ಈ ದುಷ್ಫಲಗಳನ್ನು ಕುಜ ಭಂಗ ಮಾಡ್ತಾನ ಅಥವಾ ಶುಭ ಫಲಗಳನ್ನು ಮಾತ್ರ ಭಂಗ ಮಾಡ್ತಾನ ಕುಜ ಅಂತ ಪ್ರಶ್ನೆ ಇರೋಂಥದ್ದು. ಒಂದು ಸಾಮಾನ್ಯ ಸೂತ್ರ ಏನು ಅಂದರೆ, ದೋಷಗಳು ಪಾಪಗ್ರಹಗಳಿಂದ ಬರುತ್ತೆ ಅಥವಾ ಶುಭ ಗ್ರಹಗಳು ದುರ್ಬಲವಾದರೆ ಬರೋಂಥದ್ದು. ಪರಿಹಾರಗಳು ಶುಭ ಗ್ರಹಗಳಿಂದ ಬರಬೇಕು ಯಾವಾಗಲೂ. ಪರಿಹಾರಗಳು ಪ್ರಧಾನ ಗುರುವಿನಿಂದ, ಮತ್ತು ಬುಧ ಶುಕ್ರರಿಂದ, ಚಂದ್ರನಿಂದ ಅಂತಲೂ ಹೇಳಬಹುದು. ಆದರೆ ಅವರಿಂದಲೇ ಬರೋಕ್ಕಿರೋವಂಥದ್ದು, ಅದರಲ್ಲಿಯೂ ಗುರು ಆ ಕಡೆಯಿಂದಲೇ ಬರಬೇಕು. ಮತ್ತೊಂದು ಪಾಪಗ್ರಹ ಸೇರಿದ್ರಿಂದ ದೋಷ ಹೆಚ್ಚಾಗ್ಬೋದು ಹೊರತು ಕಡಿಮೆ ಆಗೋದಿಲ್ಲ. ಕುಜ ಸೂರ್ಯನ ಜೊತೆ ಬಂದು ಸೇರಿದ್ರಿಂದ ದೋಷ ಭಂಗ ಆಗೋದಿಲ್ಲ, ದೋಷ ಹೆಚ್ಚಾಗ್ಬೋದು, ಕುಜನ ದೋಷ ಸೇರ್ಬೋದು ಅಲ್ಲಿ, ಹೊರತು ಕಡಿಮೆ ಆಗೋದಿಲ್ಲ ಅಂತ. ದೋಷ ಪರಿಹಾರಕ್ಕೆ ಅವರುಗಳೇ ಬೇಕು, ಗುರುವೇ ಮೊದಲಾದವರೇ ಬೇಕು, ಅದರಲ್ಲಿಯೂ ಗುರು ಬೇಕು ಮುಖ್ಯವಾಗಿ. ಹಾಗಾಗಿ ಭೌಮೋ ಭಂಗಂ ಕುರುತೆ ಅಂದರೆ ಅದು ಅಂದರೆ ಶುಭವನ್ನು ಭಂಗ ಮಾಡಿದರೆ ಭಂಗ, ಅದು ಅಶುಭವನ್ನು ಭಂಗ ಮಾಡಿದರೆ ಭಂಗ ಅಂತ ಅನ್ನೋದಕ್ಕಿಂತ ಅದು ಸರಿಯಾಯಿತು ಅಂತಲೇ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಭಂಗ ಅಂತ ಕರೆಯೋದೇ ನೆಗೆಟಿವ್ ಸೆನ್ಸಲ್ಲಿ ಅಂತ, ಪಾಸಿಟಿವ್ ಸೆನ್ಸಲ್ಲಿ ಭಂಗ ಅನ್ನೋ ಶಬ್ದವನ್ನು ಬಳಸೋದಿಲ್ಲ ಅಂತ. ಹಾಗಾಗಿ ಅವನು ಈ ಅಶುಭವನ್ನು ಭಂಗ ಮಾಡೋದಕ್ಕೆ ಅಥವಾ ಈ ಸೂರ್ಯ ಕೊಡ್ತಕ್ಕಂಥ ಅಶುಭ ಫಲವನ್ನು ಇಲ್ಲ ಅಂತ ಮಾಡೋದಕ್ಕೆ ಕುಜ ಇಲ್ಲ ಅಂತ. ಅದು ಆ ಪ್ರಶ್ನೆಗೆ ಉತ್ತರ. ಇನ್ನೊಂದು ಕಡೆಯಿಂದ ಪ್ರಾರಂಭ ಮಾಡೋಣ. ನಿಮ್ಗೆ ಗೊತ್ತಿರೋಂಥದ್ದೇ, ಶ್ಲೋಕವನ್ನು ಕಂಠಸ್ಥ ಇರಬಹುದು, ಇಲ್ಲದೇ ಇದ್ದರೆ ಮಾಡಿರು. ಯಾಕೆಂದರೆ ಇದು ತುಂಬ ಮುಖ್ಯವಾಗಿರುವಂಥದ್ದು. ರಾಶಿ ಅಂತ ಇದನ್ನೇ ಕರೆಯುವಂಥದ್ದು, ಗೊತ್ತಿದೆ ಅಲ್ವ ನಿಮಗೆ. ಚಂದ್ರ ಯಾವ ರಾಶಿಯಲ್ಲಿರ್ತಾನೋ, ಜನ್ಮಿಸುವಾಗ ಚಂದ್ರ ಯಾವ ರಾಶಿಯಲ್ಲಿರ್ತಾನೋ ಅದು ಅವನ ರಾಶಿ. ಲಗ್ನಕ್ಕೆ ಸಮಾನವಾಗಿರುವಂಥ ಯೋಗ್ಯತೆ ಅದಕ್ಕಿದೆ ರಾಶಿಗೆ ಅಂತ. ಕೆಲವು ಬಾರಿ ರಾಶಿಗೆ ಪ್ರಾಬಲ್ಯ ಬಂದಾಗ, ಅಂದರೆ ಚಂದ್ರನಿಗೆ ಪ್ರಾಬಲ್ಯ ಇದ್ದಾಗ ಇದೇ ಮುಖ್ಯ ಆಗೋದು. ನನ್ನ ಅನುಭವದಲ್ಲಿ ನೋಡಿದ್ದೀನಿ ಅದನ್ನು. ಲಗ್ನದ ಫಲ ಬರೋದಿಲ್ಲ, ಚಂದ್ರನ ಫಲನೇ ಬರುತ್ತೆ. ಚಂದ್ರನಿಂದಲೇ ದ್ವಾದಶ ಭಾವ ಚಿಂತನೆ ಮಾಡಬೇಕಾಗತ್ತೆ. ಅನುಭವದಿಂದ ನಾವು ಅದನ್ನು ನೋಡಿದ್ದೇವೆ, ಶಾಸ್ತ್ರವೂ ಕೂಡ ಅದನ್ನೇ ಹೇಳುತ್ತೆ. ಹಾಗೆ ಈಗ ರಾಶಿ ಇದೆಯಲ್ಲ, ಈಗ ನೀವು ರಾಶಿ ಫಲ ಹಿಂದೆ ಹೇಳಿದ್ವಲ್ಲ ನಿಮಗೆ, ನಾವು ಲಗ್ನಕ್ಕೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ಅಂತ. ಲಗ್ನ ಬಲಿಷ್ಠವಾಗಿದ್ದರೆ ಇದೇ ಫಲಗಳನ್ನು ಲಗ್ನಕ್ಕೂ ಕೂಡ ಅನ್ವಯ ಮಾಡ್ಬೋದು ಅಂತ ಹೇಳೋದು ಉಂಟು ಅಂತ. ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಫಲಗಳು ತುಂಬ ಮುಖ್ಯ ಆಗ್ತವೆ ಅಂತ. ಹಾಗಾಗಿ ಒಂದು ರಿವಿಷನ್ ಥರ ಮಾಡೋಣ. ಅಲ್ಲೊಂದು ಇಲ್ಲೊಂದು ಅಥವಾ ಕೆಲವೊಂದು ಬಿಡ್ಬೋದು, ನಾವು ಕೆಲವೊಂದು ತಗೊಳ್ಬೋದು ಈ ಶ್ಲೋಕಗಳಲ್ಲಿ. ಅದು ಇನ್ನು ಬೇರೆ ಕಾರಣಕ್ಕೂ ಮಾಡ್ಬೋದು ಅದನ್ನು, ಸಭಾ ಗಾಂಭೀರ್ಯ ಮತ್ತು ನಿಮಗೆ ಈಗ ಬೇಕಾದು ಅನ್ನೋಂಥ ಕಾರಣಗಳು ಕೂಡ ಇರ್ಬೋದು ಅದರಲ್ಲಿ. ಹಾಗೆ ಎಲ್ಲ ಪದ ಶಬ್ದವನ್ನು ಹೇಳ್ತೇವೆ ಅಂತಿಲ್ಲ, ಯಾವುದೋ ಕೆಲವು ಶಬ್ದಗಳನ್ನು ಬಿಡ್ಬೋದು, ಕಾರಣ ಇದ್ದು ಬಿಡ್ಬೋದು, ಮನಸ್ಸಲ್ಲಿರಲಿ. ಅದು ಮುಂದೆ ಸಂದರ್ಭ ಬರುತ್ತೆ ಅಥವಾ ನಿಮಗೆ ಗೊತ್ತಾಗತ್ತೆ ಅಂತ ಅಂದ್ಕೊಳ್ಳಿ ಅದನ್ನು. ಅದು ನಾವು ಯಾವುದನ್ನು ಬಿಟ್ಟು ಅಂತ ನೋಡ್ರೆ ಗೊತ್ತಾಗತ್ತೆ ನಿಮಗೆ ಅಲ್ಲೇ. ಮೇಷದಲ್ಲಿ ಚಂದ್ರ ಇದ್ದಾಗಿನ ಫಲ ಅಂದರೆ ಮೇಷರಾಶಿಯ ಫಲ.
ಮೊದಲು ಹೇಳುವಾಗ ಸುಮ್ಮನೆ ಹೇಳಿದ್ವು, ಈಗ ಹೇಳುವಾಗ ನೀವು ರಾಶಿಯ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕು ಅಂತ. ಅಂದರೆ ಚಂದ್ರನ ಕಾರಕತ್ವ ಏನು, ರಾಶಿಯ ಸ್ವಭಾವ ಏನು, ಎಲ್ಲಿಂದ ಬಂತು ಆ ಫಲ, ಎಲ್ಲಿಂದ ಬಂತು ಅಂತ ಅದನ್ನು ಕೂಡ ನಾವು ಚಿಂತನೆ ಮಾಡಬೇಕು ಒಟ್ಟಿಗೆ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅಂತ. ಈಗ ಮೊದಲ ಫಲ ಮೇಷರಾಶಿಗೆ ಹೇಳಿದ್ದು ವೃತ್ತಾತಾಮ್ರ ದೃಕ್, ವೃತ್ತ ಆತಾಮ್ರ ದೃಕ್ ಅಂತ ಕಣ್ಣಿನ ಬಗ್ಗೆ ಹೇಳ್ತಾ ಇರುವಂಥದ್ದು. ಮೇಷರಾಶಿಯವರ ಕಣ್ಣು ಹೇಗಿರುತ್ತೆ ಅಂತ ಹೇಳ್ತಾ ಇರುವಂಥದ್ದು, ವೃತ್ತವಾಗಿರುತ್ತೆ ಅಂತ. ಒಂದು ಆತಾಮ್ರ ಅಂತ ವ್ಯಾಖ್ಯಾನಕಾರರು ಕೆಂಪಾಗಿರುತ್ತೆ ಅಂತಷ್ಟು ಹೇಳಿದ್ದಾರೆ. ಆ ಎನ್ನುವಾಗ ಆ ಸಮಂತಾತ್, ಸುತ್ತ ಕೆಂಪು ಅಂತ ಕೂಡ ತಗೊಳ್ಬೋದು ಅದನ್ನು. ಮತ್ತು ಸರ್ವತ್ರ ವ್ಯಾಪ್ತವಂತೂ ಹೇಳಿದ್ದಾರೆ ಅದಕ್ಕೆ. ಸಮಂತಾತನ ಶಬ್ದವನ್ನು ನಿರ್ವಚನೆ ಮಾಡುವಾಗ ಸರ್ವತ್ರ ವ್ಯಾಪ್ತವಂತೂ ಹೇಳೋದ್ರಿಂದ ಕೆಂಪು ಪೂರ್ತಿ ಅಂತಲೂ ಕೂಡ ತಗೊಳ್ಬೋದು ಅಂತ. ಕೆಲವರಿಗೆ ಕಣ್ಣೆಲ್ಲ ಕೆಂಪಿರುತ್ತಲ್ವ ಪೂರ್ತಿ, ಈ ಕಪ್ಪು ಅಂಶ ಕಳೆದ ಮೇಲೆ ಉಳಿದಿದ್ದು ಹೆಚ್ಚು ಬಿಳಿ ಅಂಶ ಕಡಿಮೆ ಇರುತ್ತೆ, ಕೆಂಪು ಅಂಶ ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ವೃತ್ತ ಆತಾಮ್ರ ದೃಕ್, ಗೋಲಾಕಾರದ ಕೆಂಪು ಹೊಡೆಯುವ, ಹೆಚ್ಚು ಕೆಂಪಿರ್ತಕ್ಕಂಥ ಕಣ್ಣುಗಳು ಮೇಷರಾಶಿ ಲಕ್ಷಣ. ಎಲ್ಲಿಂದ ಬಂತದು? ಪೂರ್ತಿ ಕುಜನಿಂದ ಅಲ್ಲ, ಈ ವೃತ್ತ ಚಂದ್ರನದ್ದು ಕೆಂಪು ಕುಜನದ್ದು. ಕಣ್ಣು ಆ ರೀತಿ ಕೆಂಪು ಬರ್ತಿರೋ ಹಾಗೇನೆ ಒಂದು ಮುಖದ ಕಳೆ ಬೇರೆ ಆಗತ್ತೆ ಅಂತ ಅಲ್ವಾ? ಮುಖದ ಕಳೆ ಸ್ವಲ್ಪ ಉಗ್ರ ಆಗುತ್ತೆ, ಅದು ತೀಕ್ಷ್ಣ ಆಗುತ್ತೆ. ಅದು ಈ ಪರ್ಯಂತ ರಕ್ತ ಆದರೆ ಬೇರೆ, ರಾಮನನ್ನು ಪರ್ಯಂತ ರಕ್ತಾಕ್ಷ ಅಂತ ಹೇಳ್ತಾರೆ. ಅಂದರೆ ಈ ಬಿಳಿ, ಸ್ವಚ್ಛ ಬಿಳಿಯೇ ಸುತ್ತ ಒಂದು ಕೆಂಪು ರಿಂಗ್, ಒಂದು ಕೆಂಪು ವರ್ತುಲ ಥರ ಅಂಚಂಚು ಮಾತ್ರ ಕೆಂಪು ಬರೋವಂಥದ್ದು, ಅದು ತುಂಬ ಒಳ್ಳೆ ಲಕ್ಷಣದಲ್ಲಿ ಇರೋವಂಥದ್ದು. ಆದರೆ ಈ ಸರ್ವತ್ರ ವ್ಯಾಪ್ತವು ಅನ್ನೋ ಥರ ಕಣ್ಣು ಪೂರ್ತಿ ಕೆಂಪು ಹೊಡೆದ್ರೆ ಅದು ಕುಜನೇ, ಅದು ಬೇರೆ ಯಾರೂ ಅಲ್ಲ. ಹಾಗಾಗಿ ಅಲ್ಲಿಂದ ಬಂದಿದೆ, ಕುಜನಿಂದ ಬಂದಿದೆ ಅನ್ನೋದನ್ನು ನೀವು ತಗೋಬೇಕು ಅಂತ. ವೃತ್ತ ಆತಾಮ್ರ ದೃಕ್. ಆಮೇಲೆ ಆಹಾರದ ಅಭಿರುಚಿ ಹೇಳ್ತಾ ಇರೋವಂಥದ್ದು ಉಷ್ಣ ಶಾಖ ಲಘುಭುಕ್. ಉಷ್ಣಭುಕ್, ಶಾಖಭುಕ್, ಲಘುಭುಕ್ ಅಂತ ಬಂತ ಪ್ರತ್ಯೇಕ ಅನ್ವಯ ಅಂತ. ಬಿಸಿ ತಿಂತಾನೆ, ಹೆಚ್ಚು ತರಕಾರಿ ಸೊಪ್ಪು ತಿಂತಾನೆ ಅಥವಾ ತಿನ್ನೋಕ್ಕೆ ಅಭಿಪ್ರಾಯ ಪಡ್ತಾನೆ, ತಿಂತಾನೆ, ಸಿಗುತ್ತೆ ನನಗೆ. ಲಘುಭುಕ್ ಅಂದರೆ ಜೀರ್ಣಕ್ಕೆ ಕಷ್ಟ ಎನ್ನುವ ಥರದ ಆಹಾರ ಹೆಚ್ಚು ಅದನ್ನು ಬಳಸೋದಿಲ್ಲ ಅವನು. ಜೀರ್ಣಕ್ಕೆ ಸುಲಭ ಆಗುವಂಥ ಆಹಾರ. ಗುರು ಮತ್ತು ಲಘು ಅನ್ನೋದು ಕಷ್ಟ ಅಭಿಪ್ರಾಯ ಇರುವಂಥದ್ದು. ಜೀರ್ಣಕ್ಕೆ ಕಷ್ಟ ಆಗುವಂಥದ್ದು, ಜೀರ್ಣಕ್ಕೆ ಸುಲಭ ಆಗುವಂಥದ್ದು ಅಂತ. ಎಲ್ಲಿಂದ ಬಂದಿದೆ ಇದೆಲ್ಲ? ಉಷ್ಣ ಎಲ್ಲಿಂದ ಬರಬೇಕು? ಕುಜನಿಂದ ಬರಬೇಕು. ಶಾಖ ಎಲ್ಲಿಂದ ಬರಬೇಕು? ಯಾಕೆ? ಆಡು, ಅರಣ್ಯ ಅಂತ, ಮೇಷವನ್ನು ಅರಣ್ಯ ಅಂತ ಕರೀತಾರೆ ರಾಶಿಯನ್ನು. ಚಂದ್ರನಿಂದ ಬರ್ಬೋದು, ಸಸ್ಯಕಾರಕ ಅಲ್ವ ಚಂದ್ರ, ಚಂದ್ರನಿಂದ ಬರ್ಬೋದು ಸಸ್ಯಕಾರಕ ಆಗಿದ್ರಿಂದ. ಲಘುಭುಕ್ ಎಲ್ಲಿಂದ ಬಂದಿರ್ಬೋದು? ಇದು ಕುಜನಿಂದ. ಯಾಕೆಂದರೆ ಈಗ ಅಗ್ನಿ ಇದೆಯಲ್ಲ, ಅಗ್ನಿ ಕುಜ ಅಂದರೆ ಅಗ್ನಿ ಅಂತ. ಆ ಅಗ್ನಿ ಜಾಜ್ವಲ್ಯಮಾನವಾಗಿ ಆಗಿರೋಕ್ಕೆ ಏನು ಬೇಕು ಅದನ್ನೇ ಮಾಡ್ತಾನೆ ಕುಜ. ಅಗ್ನಿ ಆರೋಹಕ್ಕಿರೋಂಥದ್ದು ಮಾಡೋದಿಲ್ಲ ಅಂತ. ಗುರು ಬಂದ ತಕ್ಷಣ ಅಗ್ನಿ ಆರುತ್ತೆ, ಅಗ್ನಿ ಮಂದಾಗತ್ತೆ. ಪಿತ್ತ ನೋಡಿ ಅವನು. ಹಾಗಾಗಿ ಅಗ್ನಿ ಮಾಂದ್ಯಕ್ಕೆ ಕುಜ ಆಸ್ಪದ ಕೊಡೋದಿಲ್ಲ, ಅಗ್ನಿಯ ವೃದ್ಧಿಗೆ ಕುಜ ಆಸ್ಪದ ಕೊಡೋಂಥದ್ದು. ಹಾಗಾಗಿ ಅವನು ಲಘುಭುಕ್ ಅಂದರೆ ಕುಜನ ಕೆಲಸ ಅದು ಅಂತ. ಹೊಟ್ಟೆ ಬೆಂಕಿ ಆರೋಗ್ಯ ಬಿಡೋದಿಲ್ಲ ಅವನು ಪೂರ್ತಿ ಅವನು ಅಂತ. ಅದು ಚೆನ್ನಾಗಿರುವಂಥ ನೋಡ್ಕೊಳ್ತಾನೆ ಅಂತ, ಅದೊಂದು ಒಳ್ಳೆಯ ಅಂಶ ಇದೆ ಅಂತ. ಹಾಗಾಗಿ ಉಷ್ಣ ಶಾಖ ಲಘುಭುಕ್ಕು, ಇದ್ರಿಗೆ ಎರಡೂ ಅರ್ಥ ಇದಕ್ಕೆ. ಇವರ ಲೈಕಿಂಗ್ಸ್ ಹೀಗಿರುತ್ತೆ ಅಂತ, ಈ ಥರ ಬೇಕಾಗತ್ತೆ ಇವರಿಗೆ ಅಂತ, ಶರೀರಕ್ಕೂ ಈ ಥರ ಬೇಕಾಗತ್ತೆ ಅಂತ. ಇನ್ನೊಂದು ಸಿಗುತ್ತೆ ಅಂತ, ಫಲ ಹೇಳೋಕ್ಕಿರೋವಂಥದ್ದು ಇದು. ಹಾಗಾಗಿ ಇಂಥ ಸಿಗುತ್ತೆ ಇವರಿಗೆ ಅಂತ ಅರ್ಥ ಅದಕ್ಕೆ. ಉಷ್ಣ ಶಾಖ ಲಘುಭುಕ್. ಕ್ಷಿಪ್ರ ಪ್ರಸಾದ ಏನಾಗಂದ್ರೆ ಹೌದು, ಆಶುತೋಷ. ಈಶ್ವರನ ನೆನಪು ಮಾಡಿದ್ವಿ ನಾವು ಅವತ್ತಲ್ವ, ಕೂಡಲೇ ಸಂತೋಷ ಆಗತ್ತೆ ಅಂತ. ಕೂಡಲೇ ಸಂತೋಷ ಆಗೋದು ಅಷ್ಟೇ, ಕೂಡಲೇ ಅದು ಬೇರೆ ಥರನೂ ಆಗ್ಬೋದು. ಅದು ಯಾವಾಗಲೂ ಕೂಡಲೇ ಸಂತೋಷ ಆಗೋದನ್ನು ನಾನು ನೆಚ್ಕೊಳ್ಳೋಕ್ಕಾಗೋದಿಲ್ಲ, ನಂಬೋಕ್ಕಾಗೋದಿಲ್ಲ ಎಷ್ಟು ಹೊತ್ತಿರುತ್ತೆ ಅಂತ. ನಮ್ಮ ರಾಮಭದ್ರಾಚಾರ್ಯ ನೆನಪಾಗತ್ತೆ ನಮಗೆ. ಅವರು ರಾಮಚಂದ್ರ ಅಂತ ಒಬ್ಬರು ಆಯುರ್ವೇದ ಡಾಕ್ಟ್ರು ಅಲ್ಲಿ ಇದ್ದರು. ಅವರೇ ಟ್ರೀಟ್ಮೆಂಟ್ ಎಲ್ಲ ರಾಮಭದ್ರಾಚಾರ್ಯ ಮನೆಗೆಲ್ಲ ಅವರೇ ಬರ್ತಾ ಇದ್ದಿದ್ದು. ಅದೇನೊಂದು ಮಗುವಿಗೆ ಹುಷಾರಿರಲಿಲ್ಲ, ಜ್ವರನ ಏನೋ ಅಂತಿತ್ತು.
ಹಾಗಾಗಿ ಚಿಕಿತ್ಸೆ ಮಾಡೋ ಪ್ರಶ್ನೆ ಸಂದರ್ಭದಲ್ಲಿ ಯಾರೋ ಮನೆಯವರೆಲ್ಲ ಕೇಳಿದ್ದಾರೆ ರಾಮಚಂದ್ರ ಅವ್ರ ಹತ್ರ, ಸ್ವಲ್ಪ ಬೇಗ ಕಡಿಮೆ ಆಗೋ ಥರ ಮಾಡೋಕ್ಕಾಗಲ್ವಾ ಜ್ವರ ಅಂತ. ಇವರು ಸ್ವಲ್ಪ ಬೇಗ ಅನ್ನೋದಕ್ಕಿಂತ ಸರಿಯಾಗಿ ಕಡಿಮೆ ಆಗಬೇಕು ಅನ್ನೋದು ಒತ್ತು ಕೊಡೋದಾಗಿದ್ದರಿಂದ ಅವರು ಬೇಗ ಕಡಿಮೆ ಮಾಡ್ಕೊಡೋಕ್ಕಾಗೋದಿಲ್ವ ಅಂದರೆ ಅವ್ರ ಭಾಷೆಯಲ್ಲಿ ಹೇಳಿದ್ರಂತೆ, ಬೇಗ ಹೋದರೆ ಬೇಗ ಬಂದುಬಿಡತ್ತೆ ಅಂತ, ಬೇಗ ಹೋದರೆ ವಾಪಸ್ ಬೇಗ ಬಂದುಬಿಡುತ್ತೆ ಅಂತ, ಯಾವುದೇ ಆಗಲಿ ಹೋಗೋ ಥರ ಹೋಗಬೇಕು ಅಂತ. ಹಾಗೆ ಕ್ಷಿಪ್ರ ಪ್ರಸಾದ ಅನ್ಬೇಕಾದ್ರೆ ಇಲ್ಲೂ ತುಂಬ ದೊಡ್ಡ ಗುಣ ಅಂತಂದ್ರೆ ಹೇಳೋಕ್ಕಾಗೋದಿಲ್ಲ ಅಂತ, ಆದರೆ ಆಗುತ್ತೆ, ಸಂತೋಷ ಆಗುತ್ತೆ ಬೇಗ ಅಂತ. ಇದರಿಂದ ಬಂದಿರ್ಬೋದು ಕ್ಷಿಪ್ರ ಪ್ರಸಾದ. ಯಾರ್ದಿದು? ಚಂದ್ರನೇ. ಯಾಕೆಂದರೆ ಈ ಶೀಘ್ರತೆ ಅನ್ನೋದಿದೆಯಲ್ಲ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ರವಿ ಫಲ ಕೊಟ್ಟರೆ 6 ತಿಂಗಳಲ್ಲಿ ಫಲ ಕೊಡ್ತಾನೆ, ಹೇಳಿದ್ವು ಅಲ್ವಾ? ಕುಜ ಫಲ ಕೊಟ್ಟರೆ 1 ದಿವಸದಲ್ಲಿ ಫಲ ಕೊಡ್ತಾನೆ, ಬುಧ ಫಲ ಕೊಟ್ಟರೆ 1-2 ತಿಂಗಳಲ್ಲಿ ಫಲ ಕೊಡ್ತಾನೆ. ಐನ ಕ್ಷಣ ವಾಸರರ್ಥವೋ ಅಂತ. ಮಾಸೋರ್ಧಶ್ಚ. ಗುರು ಫಲ ಕೊಟ್ಟರೆ 1 ತಿಂಗಳಲ್ಲಿ ಫಲ ಕೊಡ್ತಾನೆ, ಶುಕ್ರ ಫಲ ಕೊಟ್ಟರೆ 15 ದಿವಸದಲ್ಲಿ ಫಲ ಕೊಡ್ತಾನೆ, ಶನಿ ಫಲ ಕೊಟ್ಟರೆ 1 ವರ್ಷದಲ್ಲಿ ಫಲ ಕೊಡ್ತಾನೆ, ಚಂದ್ರ ಫಲ ಕೊಟ್ಟರೆ ಆ ಕ್ಷಣದಲ್ಲಿ. ಚಂದ್ರನಿಂದ ಹೇಳೋ ಪ್ರಮೇಯ ಬಂದರೆ ಈಗ ಆಗತ್ತೆ ಅಂತ ಹೇಳಬೇಕು, ಈಗಿಂದೀಗಾಗತ್ತೆ ಅಂತ. ಕ್ಷಿಪ್ರ ಪ್ರಸಾದ ಅಂದರೆ ಅದಕ್ಕೆ ಚಂದ್ರನ ಆ ಗುಣಕ್ಕೆ ಹೊಂದಿ ಬರುವಂಥದ್ದು, ಅವನದ್ದೇ ಸ್ವಂತದ್ದು, ಚಂದ್ರನದ್ದೇ ಕ್ಷಿಪ್ರ ಪ್ರಸಾದ ಅನ್ನುವಂಥದ್ದು. ಅಟನಃ ಗೊತ್ತು ನಿಮಗೆ, ಓಡಾಟ. ಕಾಮಿ ಅಂದರೆ ಅಪೇಕ್ಷೆ ಪಡ್ತಾನೆ, ಅಪೇಕ್ಷೆಗಳು ಜಾಸ್ತಿ ಅಂತ. ಕಾಮಿ ಅಂದರೆ ಅದು ಕುಜನ ಸ್ವಭಾವ. ಅದು ದುರ್ಬಲ ಜಾನುಹು, ಅದು ದುರ್ಬಲ ಇರುತ್ತೆ ಅಂತ. ನೋವು ಆಮೇಲೆ ಬರುತ್ತೆ, ಅದು ವೀಕ್ ಇದೆ ಅಂತ ಹೇಳ್ತಾ ಇದೆ ಮೊದಲು ಅಂತ, ಇರೋ ಸಾಧ್ಯತೆ ಇದೆ ಅಂತ. ಅಸ್ಥಿರ ಧನ, ಶಾಶ್ವತ ಸ್ಥಿರ ಅಲ್ಲ ಧನ ಅಂತ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಶೂರ ಅಂಗನಾವಲ್ಲಭ, ಏನಿಂದ ಬಂದಿದೆ ಅದು? ಚಂದ್ರನಿಂದ ಬಂದಿದೆ. ಅಂಗನಾವಲ್ಲಭ. ಸೇವಾಜ್ಞ, ಪರಾರಾಧನ ಕುಶಲ. ಸೇವಾಜ್ಞ ಅನ್ನೋದಕ್ಕೆ ವಿವರಣೆ ಪರಾರಾಧನ ಕುಶಲ, ಇನ್ನೊಬ್ಬರನ್ನ ಹೇಗೆ ಖುಷಿಪಡಿಸ್ಬೇಕು ಅಂತ ಗೊತ್ತು. ಸೇವೆ ಮೂಲಕ ಹಿರಿಯರನ್ನು, ಗುರುಗಳನ್ನು, ಹಿರಿಯರನ್ನು, ಯಾರಿಗಾರು ಅನ್ವಯ ಆಗಂಥದ್ದಿದು, ಅಥವಾ ರಾಜರನ್ನು. ಸೇವಾ ಅನ್ನೋ ಶಬ್ದ ಬಂದಾಗ ನಮಗಿಂತ ದೊಡ್ಡ ಸ್ಥಾನ ಅದು. ಗುರುಗಳು, ದೇವರು, ರಾಜರು ಆ ಥರ ಹೋಗುತ್ತೆ. ಸೊ ಅವರನ್ನು ಹೇಗೆ ಪ್ರಸನ್ನಗೊಳಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಅಂತ ಸೇವಾಜ್ಞ. ಕುನಖಿ, ಉಗುರು ಕೆಡಬಹುದು ಅಂತ, ಉಗುರು ಕೆಡೋ ಅವಕಾಶಗಳಿರುತ್ತೆ ಅಂತ. ಏನಿಂದ ಬಂದಿದೆ ಇದು? ಕುಜನಿಂದ ಬಂದಿದೆ. ವ್ರಣಾಂಕಿತ ಶಿರಾಹ, ತಲೆಯಲ್ಲಿ ಗಾಯದ ಗುರುತಿರ್ಬೋದು, ಅಥವಾ ವ್ರಣದ ಚಿಹ್ನೆ ಉಳಿದಿರ್ಬೋದು ತಲೆಯಲ್ಲಿ. ಯಾರದಪ್ಪ ಇದು? ಕೇಳೋದೇ ಬೇಡ, ರೆಡಿ ಇದ್ದೀರಿ ನೀವು. ಮಾನಿ ಅಂತ, ಸ್ವಲ್ಪ ಮಾನ ಎಲ್ಲ ಬೇಕು ಅಲ್ಲಿ, ಆ ಥರ ಇರುತ್ತೆ ಅಲ್ಲಿ. ಮಾನಿ ಅಂದರೆ ಆ ಥರ ನನಗೆ ಹೇಗಾದರೂ ಸರಿ ಅನ್ನೋ ಥರ ಇರೋದಿಲ್ಲ ಅಂತ ಅಲ್ಲಿ ಅಂತ, ಹಾಗಾಗಿ ಮಾನಿ ಅಂತ. ಸಹೋತ್ಥಾಗ್ರಜ, ಸಹೋತ್ಥಾಗ್ರಜ ಅಂದರೆ ಸಹೋತ್ಥ ಅಂದರೆ ಸೋದರರು, ಉತ್ಥ ಸಹ ಉತ್ಥ ಜೊತೆಯಲ್ಲಿ ಎದ್ದು ಬಂದವರು, ಹುಟ್ಟಿ ಬಂದವರು ಅನ್ನೋ ಥರ. ಅವ್ರ ಪೈಕಿಯಲ್ಲಿ ಅಣ್ಣ ಇದ್ದ ಹಾಗೆ ಅಂತ. ಇವನು ತಮ್ಮನೇ ಆದರೂ ಕೂಡ ಇವನು ಹೇಗಿರ್ತಾನೆ ಅಂದರೆ ಅಣ್ಣನ ಥರ ಇರ್ತಾನೆ ಅಂತ. ಇದ್ಯಾರ್ದು? ಕುಜನದ್ದು. ಯಾಕೆಂದರೆ ಈ ಸಹೋದರಿ ಅನ್ನೋದು ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಾಗಾಗಿ ಅಲ್ಲಿಂದ ಬರಬೇಕದು. ಸಹೋತ್ಥಾಗ್ರಜ, ಅವನು ವಯಸ್ಸಲ್ಲಿ ದೊಡ್ಡವನಾಗಲಿ ಚಿಕ್ಕವನಾಗಲಿ, ಆದರೆ ಈ ರಾಶಿಯವನು, ಅವನ ವ್ಯಕ್ತಿತ್ವ ಸ್ವಭಾವ, ಅವನು ಹೋಗೋ ರೀತಿ ಅಣ್ಣನ ಥರ ಇರುತ್ತೆ ಅಂತ. ಎಷ್ಟೋ ಕಡೆ ಆ ಥರ ಇರುತ್ತೆ, ತಮ್ಮಂದಿರು ಅಣ್ಣಂದಿರ ಥರ ಇರ್ತಾರೆ. ಈಗ ಕೃಷ್ಣ ಬಲರಾಮ ಅಂತ ಹೇಳಿ ನೀವು, ಕೃಷ್ಣನ ಮೇಷರಾಶಿ ಅಲ್ಲ, ಅಣ್ಣನ ಥರನೇ ಕೃಷ್ಣ ಇದ್ದ ಅಲ್ವಾ? ಲೀಡ್ ಮಾಡ್ತಾ ಇದ್ದಿದ್ದು ಯಾರು? ಅಂದರೆ ಕೃಷ್ಣನ ಲೀಡ್ ಮಾಡ್ತಾ ಇದ್ದಿದ್ದಲ್ವಾ? ಅಂಥದ್ದಿರುತ್ತೆ ಅಷ್ಟು. ಇನ್ನೊಂದು ತುಂಬ ವಿಶೇಷ ಹೇಳ್ತಾ ಇರೋದೇನೆಂದರೆ, ಶಕ್ತಿಯ ಪಾಣಿತಲೆಂಕಿತ, ಎಲ್ಲ ಬಿಡಿಸಿದೆ ಶಬ್ದ ಎಲ್ಲ ಇವತ್ತು. ಕೈಯಲ್ಲಿ ಶಕ್ತಿ ಚಿಹ್ನೆ ಇರ್ಬೋದು ಅಂತ. ಶಕ್ತಿ ಅಂದ್ರೆ ಒಂದು ಆಯುಧ, ಅದು ಈ ಕಾರ್ತಿಕೇಯನ ಕೈಯಲ್ಲಿರುತ್ತಲ್ಲ, ಸುಬ್ರಹ್ಮಣ್ಯನ ಕೈಯಲ್ಲಿ ವೇಲಾಯುಧನ್ ಅಂತ ಹೇಳ್ತಾರಲ್ಲ, ಶಕ್ತಿಧರಹ ಅಂತ, ಅದು ಶಕ್ತಿ. ಅದು ಆಯುಧ, ಶಕ್ತಿ ಆಯುಧ ಅದು. ಅದು ಅವನ ಕೈಯಲ್ಲಿ ಅದ್ರ ಚಿಹ್ನೆ ಇರ್ಬೋದು ಅಂತ.
ಎಲ್ಲಿಂದ ಬಂತಿದ್ದು? ಯಾಕೆ? ಅದೊಂದು ಸುಬ್ರಹ್ಮಣ್ಯ ಕಾರಕ. ಅವನು ದೇವತೆಗಳ ಪಟ್ಟಿ ಮಾಡಬೇಕಾದ್ರೆ ಸುಬ್ರಹ್ಮಣ್ಯನ ಯಾರಿಗೆ ಬಂದಿದೆ? ಕುಜನಿಗೆ ಬಂದಿದೆ ಅಲ್ವಾ? ಹಾಗಾಗಿ ಶಕ್ತಿಗೆ, ಆ ಶಕ್ತಿ ಆಯುಧಕ್ಕೂ ಕೂಡ ಅವನೇ ಕಾರಕ ಅಂತ. ಆದರೆ ದೈವಜ್ಞರು ಇದನ್ನು ವಿಮರ್ಶೆ ಮಾಡುವಾಗ ಸಾಮಾನ್ಯವಾಗಿ ಅವ್ರ ಕೈಗೆ ವಿಶೇಷ ಇದೆ ಅಂತ ಹೇಳ್ತಾರೆ. ಮೇಷರಾಶಿಯವ್ರ ಕೈಗೆ ವಿಶೇಷ ಇರುತ್ತೆ ಅಂತ ದೈವಜ್ಞರು ವಿಮರ್ಶೆ ಮಾಡ್ತಾರೆ. ಅಂದರೆ ಕೈ ಗುಣ ಅಂತ ಹೇಳ್ತಾರಲ್ವಾ, ಈಗ ಅದೇ ಔಷಧವನ್ನು ಮತ್ತೊಬ್ಬ ಡಾಕ್ಟ್ರು ಕೊಟ್ಟರೆ ಗುಣ ಆಗೋದಿಲ್ಲ, ಇವನು ಕೊಟ್ಟರೆ ಗುಣ ಆಗುತ್ತೆ. ಆ ಕೈ ಅದು ಅಂತ. ಈ ಕೈಯಲ್ಲಿ ಬೇರೆ ಥರನೂ ಇರುತ್ತೆ, ಉಲ್ಟನೂ ಇರುತ್ತೆ, ಎಷ್ಟೋ ಸರ್ತಿ ಅದು ಮುಟ್ಟಿದರೆ ಮಣ್ಣು ಅಂತ. ಇದು ಆ ಥರ ಅಲ್ಲ, ಕೈಯಲ್ಲಿ ಏನೋ ಒಂದು ವಿಶೇಷ ಪ್ರಭಾವ ಇದೆ ಅಂತ. ಆ ಥರನೂ ಇದನ್ನು ವ್ಯಾಖ್ಯಾನ ಮಾಡ್ತಾರೆ ದೈವಜ್ಞರುಗಳು. ಶಕ್ತಿಯ ಪಾಣಿತಲೈ ಅಂಕಿತ ಅತಿ ಚಪಲ, ಅತ್ಯಂತ ಚಾಂಚಲ್ಯ. ಮನಸ್ಸು ಓಡಾಡ್ತಾ ಇರ್ಬೋದು ಅಂತ, ಅದರಿಂದಾಗಿ ಮೈಯೂ ಕೂಡ ಓಡಾಡ್ತಾರಾಗತ್ತೆ ಅಂತ. ಚಾಂಚಲ್ಯ ಬರಬಹುದು ಅಂತ. ಎಲ್ಲ ಬರಬೇಕು ಅಂತಿಲ್ಲ. ಮತ್ತೊಮ್ಮೆ ಹೇಳ್ತೀನಿ ನಿಮ್ಗೆ, ನಾವು ಇದೆಲ್ಲ ಬರಬೇಕು ಅಂತಿಲ್ಲ. ಒಂದು ಗ್ರಹದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಇನ್ನು 8 ಗ್ರಹ ಇದೆ. ಅದು ಏನು ಮಾಡ್ತಾಯಿದೆ ನೋಡ್ಕೋಬೇಕು ನಾವು. ಇದನ್ನು ಫೈನಲೈಸ್ ಮಾಡೋಕ್ಕಿಲ್ಲ, ಇದು ಇಂಡಿಕೇಶನ್ಸ್ ಅಷ್ಟೇ ಇದು ಅಂತ. ಇದು ಒಂದು ಗ್ರಹದ ವಿಷಯ, ಇನ್ನು 8 ಗ್ರಹ ಇದೆ. ಅದರ ಚಲನವನ್ನ ನಾವು ಗಮನಿಸ್ಕೋಬೇಕು ಅಂತ ಯಾವಾಗಲೂ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು ಅಂತ. ಮತ್ತು ಈ ಗ್ರಹದ್ದಾದರೂ ಇದೇ ಚಂದ್ರ ವರ್ಗೋತ್ತಮ ಆದರೆ, ಇದೇ ಚಂದ್ರನ ಮೇಲೆ ಗುರುದೃಷ್ಟಿ ಬಂದರೆ, ಇದೇ ಚಂದ್ರನಿಗೆ ಗುರು ಯೋಗ ಬಂದರೆ, ಇದೇ ಚಂದ್ರನಿಗೆ ಷಡ್ವರ್ಗದಲ್ಲಿ 6 ಶುಭ ಆದರೆ ಅವನು ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಬರೋದೇ ಇಲ್ಲ ಅಂತ, ಇಂಥದ್ದೆಲ್ಲ ಅಂತ, ಈ ಫಲಗಳು ಬರೋದಿಲ್ಲ ಅಂತ. ನಿನ್ನೆ ಸೂರ್ಯನ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿತ್ತಲ್ವ, ತುಂಗ ಭಾಗದಲ್ಲಿ ಇದ್ದಾಗ ಫಲ ಬೇರೆ ಬರುತ್ತೆ, ಪರಮೋಚ್ಚದಲ್ಲಿದ್ದಾಗ ಮೇಷದಲ್ಲೇನೆ, ಅದೇ ರಾಶಿಯಲ್ಲೇನೆ ಪರಮೋಚ್ಚಕ್ಕೆ ಹೋದರೆ ಫಲ ಬೇರೆ ಕೊಡ್ತಾನೆ ಅವನಂತ. ದುಷ್ಫಲಗಳು ಬರೋದಿಲ್ಲ ಅಂತ. ಹಾಗಾಗಿ ಅತಿ ಚಪಲ, ಅದು ಚಂದ್ರನಿಂದ ಬರುವಂಥದ್ದು. ಅತಿ ಚಪಲ ತೋಯೇ ಅತಿ ಭೀರು. ತೋಯ ಅಂದರೆ ನೀರು, ನೀರಿನ ವಿಷಯಕ್ಕೆ ಅತಿ ಭಯ, ಅತ್ಯಂತ ಭಯ. ಅದು ಚಂದ್ರನಿಗೂ ಮತ್ತು ಮಂಗರನಿಗೂ ಎಲ್ಲಕ್ಕೆಲ್ಲ ಸೆಟ್ ಆಗೋದಿಲ್ಲ ಅಂತ, ಅವ್ರ ಸ್ವಭಾವಗಳೆಲ್ಲ ಬೇರೆ ಇದೆ ಅಂತ. ಆ ಕಾರಣಕ್ಕೆ ಈ ಫಲ ಬಂದಿರುವಂಥದ್ದು ಅಂತ. ಈಗ ಚಂದ್ರ ಕುಜರು ಪೂರ್ತಿ ಹೊಂದ್ಕೊಳ್ಳೋದಿಲ್ಲ ಅಂತ ಎಲ್ಲ ರೀತಿಯಲ್ಲೂ ಅಂತ. ಶತ್ರುಗಳು ಅಂತಲ್ಲ, ಪೂರ್ತಿ ಹೊಂದ್ಕೊಳ್ಳೋದಿಲ್ಲ ಅಂತ. ಅವನು ಅಗ್ನಿ, ಇವನು ಜಲ ಅಲ್ವಾ, ತುಂಬ ವ್ಯತ್ಯಾಸ ಇದೆ. ಅವ್ರ ವ್ಯಕ್ತಿತ್ವ ಸ್ವಭಾವಗಳಲ್ಲಿ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಹಾಗಾಗಿ ಆ ಕ್ಲಾಶ್, ಅವರಿಬ್ಬರ ಜಗಳದ ಫಲವಾಗಿ ಈ ಫಲ ಬಂತು, ತೋಯೇ ಅತಿ ಭೀರು ಅಂತ. ಕ್ರಿಯೆ ಅಂದ್ರೇನು? ಮೇಷದಲ್ಲಿರುವಾಗ, ಕ್ರಿಯಾ ಅಂದರೆ ಮೇಷ. ನಿನ್ನೆ ಹೇಳಿದ್ದು ನೆನಪಿದೆಯಾ? ಕ್ರಿಯಾ ಅಂದರೆ ಮೇಷ, ಕ್ರಿಯೆ ಅಂದರೆ ಮೇಷದಲ್ಲಿ ಅಂತ. ಇನ್ನೊಂದು ಕ್ರಿಯೆ ಅಂತ ಹೇಳಿದ್ದು ಕನ್ನಡದಲ್ಲಿದೆ, ಅದು ಸಂಸ್ಕೃತದಲ್ಲಿ ಆ ಥರ ಬರೋದಿಲ್ಲ. ಕ್ರಿಯಾಯಾಮ್ ಅಂತ ಬರುತ್ತೆ. ಕೆಲಸದಲ್ಲಿ ತೆಗಬೇಕಾದ್ರೆ ಕ್ರಿಯಾಯಾಮ್ ಅಂತ ಬರುತ್ತೆ, ಕ್ರಿಯೆ ಅಂತ ಬರೋದಿಲ್ಲ. ಅದು ಕನ್ನಡದಲ್ಲಿ ಮಾತ್ರ ಬರೋದು ಆ ಥರ. ಇದು ಮೇಷ. ವೃಷಭ, ಯಾರು ಅಧಿಪತಿ ವೃಷಭಕ್ಕೆ? ಅದು ನೆನಪಿರಬೇಕು ನಿಮಗೆ. ರಾಶಿ ಸ್ವಭಾವ ಏನು? ರಾಶಿ ಹೇಗಿರುತ್ತೆ? ಎತ್ತು ಅಂತ, ಅದು ನಂದಿ ಅಂತ ರಾಶಿಯ ಸ್ವರೂಪ, ಹಾಗನ್ಕೊಳ್ಳಿ. ಅದು ನೆನಪಿದ್ರೆ ಮುಂದೆ ನಮ್ಗೆ ಮನಸ್ಸಿಗೆ ಬರುತ್ತೆ ಅಂತ, ಯಾಕೆ ಫಲ ಬಂತು ಅಂತ ಅನ್ನೋದು ಅಂತ. ಕಾಂತಹ ಗೊತ್ತು ನಿಮಗೆ? ಕಾಂತಹ ಅಂದ್ರೇನು? ಕಾಂತಹ ಅಂದರೆ ಅವನನ್ನು ಬಯಸೋ ಥರ ಆಗತ್ತೆ ಅಂತ, ಬೇರೆಯವರು ಅವನನ್ನು ಬಯಸೋ ಥರ ಆಗತ್ತೆ ಅಂತ. ಕಾಮ ಅಪೇಕ್ಷೆ. ಕಾಂತ ಅಂದರೆ ಅಪೇಕ್ಷೆಗೊಳಗಾಗ್ತಾನೆ, ಈ ಬೇರೆಯವರು ಅವನನ್ನು ಬಯಸ್ತಾರೆ ಅಂತ, ಆ ಥರ ಆಗ್ತಾನೆ ಅಂತ. ಒಳ್ಳೆ ಅರ್ಥಲ್ಲೂ ಇರ್ಬೋದು, ಬರೀ ಒಂದು ದುರರ್ಥದಲ್ಲೇ ತೊಗೋಬಾರ್ದು ಅದನ್ನು. ಈಗ ಸೀತಾ ಕಾಂತ ಅಂತ ಹೇಳೋದಿಲ್ವಾ? ಸೀತೆ ಬಯಸ್ತಾಳೆ ಅವನನ್ನು ಅಂತ. ಲಕ್ಷ್ಮೀಕಾಂತ ಅಂತ ಹೇಳೋದಿಲ್ವಾ? ಉಮಾಕಾಂತ ಅಂತ ಹೇಳೋದಿಲ್ವಾ? ಅದೆಲ್ಲ ಆ ಅರ್ಥದಲ್ಲಿ ಬಂದಿರೋಂಥದ್ದು ಅಂತ. ಖೇಲಗತಿ. ವೃಷಭ ರಾಶಿಯವ್ರು ಯಾರು ನೆನಪಾಗ್ತಾರೆ ನಿಮಗೆ? ಕೃಷ್ಣ. ಈ ಕಾಂತ ಅಂದರೆ ನೀವು ಒಂದ್ಸತಿ ನೆನಪು ಮಾಡ್ಕೊಳ್ಳಿ, ಕೃಷ್ಣಂಗೆ ಹ್ಯಾಂಗೆ ಅನ್ವಯ ಆಗುತ್ತೆ ಅಂತ ನೆನಪು ಮಾಡ್ಕೊಳ್ಳಿ. ರಾಮನಿಗೂ ಕೃಷ್ಣನಿಗೂ ವ್ಯತ್ಯಾಸ ಇದೆ. ಎಷ್ಟು ಜನ ಬಯಸ್ತಾ ಇದ್ರು ಕೃಷ್ಣನನ್ನು, ಇಲ್ವಾ? ಕಾಂತಃ ಅಂತ. ಗೋಪಿಕಾಂತ, ಅವನು ಎಲ್ಲ ಗೋಪರು
ಎಲ್ಲರೂ ಅನುಭವಿಸ್ತಾ ಇದ್ರು, ಅಪೇಕ್ಷೆ ಪಡ್ತಾ ಇದ್ರಲ್ವಾ. ಹಾಗೆ ಕಾಂತಹ ಖೇಲಗತಿ ಅಂತ. ನಡಿಗೆಯಲ್ಲೊಂದು ವಿಶೇಷ ಇದೆ, ನಡಿಗೆಯಲ್ಲೊಂದು ಲೀಲೆ ಇದೆ, ಅಥವಾ ಒಂದು ಆಟದ ಥರ ಇದೆ. ಅಲ್ಲೊಂದು ಅದೇನು ಮದಗಜ ಗಮನ ಅನ್ನೋ ಥರ ಅಲ್ಲ, ಅದು ಶ್ರೀಮದ್ ಗಾಂಭೀರ್ಯ ಅನ್ನೋ ಥರ ಅಲ್ಲ, ಏನೋ ಒಂದು ಅಂಥದ್ದೊಂದು ಲೀಲೆ ಇದೆ ಅದರಲ್ಲಿ ಅಂತ. ಹಾಗಾಗಿ ಅದನ್ನು ಖೇಲಗತಿ. ಪೃಥೂರು ವದನ, ತೊಡೆ ಸ್ವಲ್ಪ ದಪ್ಪ ಇರ್ಬೋದು, ಮುಖ ದೊಡ್ಡದಿರ್ಬೋದು. ಪೃಥೂರು ವದನ, ಪೃಷ್ಠಾಸ್ಯ ಪಾರ್ಶ್ವಾಂಕಿತ, ಚಿಹ್ನೆಗಳು ಬೆನ್ನಲ್ಲಿರ್ಬೋದು, ಮುಖದಲ್ಲಿರ್ಬೋದು. ಮುಖದಲ್ಲಿ ಯಾಕೆ? ಪಾರ್ಶ್ವದಲ್ಲಿರ್ಬೋದು. ತ್ಯಾಗಿ, ಕ್ಲೇಶ ಸಹ, ಕಷ್ಟ ಸಹಿಸುವ ಸ್ವಭಾವ ಇದೆ ಅಂತ. ಶುಕ್ರನದ್ದ ಇದು, ಚಂದ್ರನದ್ದ? ಸರಿ, ವೃಷಭದ್ದದು ಅಂತ. ಕ್ಲೇಶ ಸಹ ಅಂದರೆ ಕಷ್ಟ ಸಹಿಸತ್ತಲ್ವಾ. ನಂದಿ ಅಥವಾ ಎತ್ತು ಭಾರವನ್ನು ಹೊರುತ್ತಲ್ವ, ಭಾರವನ್ನು ಎಳೆಯುತ್ತೆ ಅಥವಾ ಉಳುಮೆ ಮಾಡುತ್ತೆ. ಮಳೆ ಬಂದರೆ ಆ ಮಳೆ ಸಹಿಸತ್ತೆ, ಬಿಸಿಲು ಬಂದರೆ ಬಿಸಿಲನ್ನು ಸಹಿಸತ್ತೆ ನೋಡಿ ಅಂತ. ಅಲ್ಲಿಂದ ಬಂದಿರೋಂಥದ್ದು ಕ್ಲೇಶ ಸಹ. ಪ್ರಭು ಅಂದರೆ ಆಜ್ಞಾಶಕ್ತಿ ಇದೆ ಅಂತ, ಒಂದು ಮಾತು ನಡೆಯುತ್ತೆ ಅಂತ, ಮಾಡು ಅಂದರೆ ಮಾಡೋ ಥರ ಆಗತ್ತೆ ಅಂತ, ಆ ಯೋಗ್ಯತೆ ಇದೆ ಅದಕ್ಕೆ ಅಂತ. ಎಲ್ಲಿಂದ ಬಂತು? ನಂದಿಯಿಂದಲೇ ಬರೋವಂಥದ್ದು. ಯಾಕೆಂದರೆ ಗೋವುಗಳ ಮಧ್ಯೆ ಹೇಗಿರುತ್ತೆ ಅದು, ಪ್ರಭುವಿನ ಥರ ಇರುತ್ತೆ ಅಲ್ವ ಅದು ವೃಷಭ. ಅದು ಅದ್ರ ನಡಿಗೆ, ಅದರ ಗಾಂಭೀರ್ಯ ಎಲ್ಲ ಹಾಗೆ ಇರುತ್ತೆ ನೋಡಿ ಇದು ಅಂತ. ಸರೆಂಡರ್ ಅಲ್ಲ, ಆ ಥರ ಇರೋದಿಲ್ಲ ಅದು ಅಂತ. ಹೋರಾಟ ಅಂತ, ಆ ಕೆಚ್ಚಿರುತ್ತೆ ಅದಕ್ಕೆ ಅಂತ, ಪ್ರಭುತ್ವ ಅಂತ. ರೋಹಿಣಿ ಕೂಡ ಹಾಗೆ ಅಂತ. ರೋಹಿಣಿ ನಕ್ಷತ್ರ ಬರುತ್ತೆ ವೃಷಭ ರಾಶಿಯಲ್ಲಿ. ಈ ನಕ್ಷತ್ರಗಳ ಮಧ್ಯೆ ತುಂಬ ಶ್ರೇಷ್ಠವಾಗಿರುವಂಥ ಒಂದು ಅಂದರೆ ಒಂದು ಮಹಾರಾಜ್ಞಿ ಅನ್ನೋ ಥರದ ನಕ್ಷತ್ರ ಅದು ರೋಹಿಣಿ. 27 ನಕ್ಷತ್ರಗಳ ಪೈಕಿಯಲ್ಲಿ ರೋಹಿಣಿ ಜ್ಯೋತಿಷಾಂ ಶ್ರೇಷ್ಠ. ರಾಮಾಯಣ ಬರೀ ನಕ್ಷತ್ರಗಳು ಮಾತ್ರ ಅಲ್ಲ, ಎಲ್ಲ ಇಡೀ ಕಾಣುವ ಜ್ಯೋತಿಷಗಳ ಪೈಕಿಯಲ್ಲೇ ಶ್ರೇಷ್ಠ ಅಂತ ರೋಹಿಣಿ ಅಂತ. ಇಲ್ಲಿದೆ ಅದು, ಈ ರಾಶಿಯಲ್ಲಿದೆ ಅದು. ಹಾಗಾಗಿ ಪ್ರಭು ಕಕುತವಾನ್, ಇದು ಎತ್ತರ ಅಂತ. ಎಲ್ಲಿಂದ ಬಂತು? ಹಂಸ ಪ್ರದೇಶ ಅಥವಾ ಹೆಗಲು ಎತ್ತರ ಇರುತ್ತೆ ಅಂತ. ಕಕುತವಾನ್. ಕನ್ಯಾಪಜ, ಹೆಣ್ಮಕ್ಳು ಜಾಸ್ತಿ ಅಥವಾ ಹೆಣ್ಮಕ್ಳೇ ಇರ್ಬೋದು. ಅವನಿಗೆ ಮಕ್ಕಳು ಅಂತ, ರಾಶಿಯವನಿಗೆ ರಾಶಿಯವಳಿಗೆ ಮಕ್ಕಳು. ಸ್ತ್ರೀ ಸಂತತಿ ಜಾಸ್ತಿ ಇರ್ಬೋದು, ಸ್ತ್ರೀ ಸಂತತಿಯೇ ಇದ್ದು ಬಿಡ್ಬೋದು. ಎಲ್ಲಿಂದ ಬಂತು? ಶುಕ್ರ. ಚಂದ್ರನಿಂದ ಬರುತ್ತೆ. ಎರಡು ಅದೇ ಆಗ್ಬಿಡ್ತಲ್ಲ, ಚಂದ್ರ ಶುಕ್ರ ಇಬ್ಬರು ಸೇರಿದ್ರಲ್ಲ. ಕನ್ಯಾ ಪ್ರಜಾ ಅಂತ. ಶ್ಲೇಷ್ಮಲಃ, ಶುಕ್ರನಿಂದ ಬಂದಿರೋಂಥದ್ದು. ಚಂದ್ರನಲ್ಲೂ ಇದೆ ಅದು, ಇಬ್ಬರಲ್ಲೂ ಮತ್ತೊಂದು ಇದೆ. ಆದರೆ ಇಲ್ಲಿ ಅವರು ಹೆಚ್ಚು ಕಫವನ್ನು ಕೊಡ್ತಾ ಇದ್ದಾರೆ ಈ ರಾಶಿಯಿಂದ. ಅದನ್ನು ಗಮನಿಸ್ಕೋಬೇಕು. ಈಗ ರಾಶಿ ಯಾವುದು ಅಂತಲೂ ಗಮನಿಸ್ಕೋಬೇಕು ಅಂತ. ಈ ರಾಶಿಯಲ್ಲಿ ಶುಕ್ರನಂತ 2 ರಾಶಿಗಳು ಅಧಿಪತಿ ಇದ್ದರೂ ಕೂಡ ಈ ರಾಶಿಗೆ ಕಫ ಪ್ರಾಧಾನ್ಯ ಇದೆ ಅಂತ. ಈಗ ಎಲ್ಲಿಂದ ಒಂದು ರೋಗವನ್ನು ಚಿಂತನೆ ಮಾಡಬೇಕಾದ್ರೆ, ಪ್ರಕೃತಿ ಚಿಂತನೆ ಮಾಡಬೇಕಾದ್ರೆ ಎಲ್ಲ ಉಪಯೋಗ ಆಗೋವಂಥದ್ದು ಅಂತ. ಈ ರಾಶಿಗೆ ಕಫ ಪ್ರಾಧಾನ್ಯ ಇದೆ ಅಂತ. ಶ್ಲೇಷ್ಮಲ ಅಂದರೆ ಕಫ ಪ್ರಾಧಾನ್ಯ ಇರ್ತಕ್ಕಂಥವನು, ಕಫ ಪ್ರಕೃತಿ ಅಂತ ತೋರಿಸುತ್ತೆ ಅದೊಂದು. ಪೂರ್ವೈರ್ ಬಂಧುಭಿರಾತ್ಮಜೈರ್ ವಿರಹಿತ, ಹಳೆ ನೆಂಟರು ದೂರ ಆಗ್ತಾರೆ. ಆಮೇಲೆ ಮೊದಲಿನ ಮಕ್ಕಳು ಅಂತ, ಮಕ್ಕಳ ಪೈಕಿಯಲ್ಲಿ ಮೊದಲಿಗರು ದೂರ ಆಗ್ಬೋದು. ಪೂರ್ವೈಹಿ ಬಂಧುಭಿ ಪೂರ್ವೈಹಿ ಆತ್ಮಜೈಹಿ. ಪೂರ್ವೈಹಿ ಬಂಧುಭಿ ಪೂರ್ವ ಬಂಧುಗಳು, ಪೂರ್ವೈಹಿ ಆತ್ಮಜೈಹಿ ಅಂದರೆ ಪೂರ್ವ ಪುತ್ರರು ಅಥವಾ ಪೂರ್ವ ಪುತ್ರಿಯರು, ಮೊದಲು ಹುಟ್ಟಿರ್ತಕ್ಕಂಥ ಮಕ್ಕಳು, ಹಿರಿ ಮಕ್ಕಳು ಅಂತ. ಅವರು ದೂರ ಆಗ್ಬೋದು ಅಂತ, ಆಗ ಅವಕಾಶ ಇದೆ ಇದರಲ್ಲಿ ಅಂತ. ಪೂರ್ವೈರ್ ಬಂಧುವೀರ್ ಆತ್ಮಜೈರ್ ವಿರಹಿತ, ಸೌಭಾಗ್ಯಯುಕ್ತ ಗೊತ್ತಾಗತ್ತೆ, ಶುಕ್ರನಿಂದ ಬಂದಿರೋಂಥದ್ದು ಅದು. ಕ್ಷಮಿ, ಸಹಿಸುವ ಸ್ವಭಾವ ಇದೆ, ವೃಷಭ ರಾಶಿಯಿಂದ ಬಂದಿದೆ ಅದು. ದೀಪ್ತಾಗ್ನಿ, ಸಾಮಾನ್ಯ ಈ ಶ್ಲೇಷ್ಮ ಪ್ರಕೃತಿಯವರಿಗೆ ಅಗ್ನಿ ಸ್ವಲ್ಪ ಕಡಿಮೆ ಅಂತ ಲೆಕ್ಕ. ಆದರೆ ಈ ವೃಷಭ ರಾಶಿಗೆ ಇದೊಂದು ಜೊತೆ ಪ್ರತ್ಯೇಕ ಹೇಳಿದಾರೆ. ಶ್ಲೇಷ್ಮ ಪ್ರಕೃತಿ ಆಗಿದ್ದರೂ ಕೂಡ, ಕಫ ಪ್ರಕೃತಿ ಆಗಿದ್ದರೂ ಕೂಡ ದೀಪ್ತಾಗ್ನಿ ಅಂತ, ಅಗ್ನಿ ಚೆನ್ನಾಗಿರುತ್ತೆ ಅವರಿಗೆ ಅಂತ. ಅಗ್ನಿ ಯಾವ ಅಗ್ನಿ ವಿಷಯ ಹೇಳ್ತಿರೋದು ಇದು?
ವೈಶ್ವಾನರ ಜಠರಾಗ್ನಿ ಅದ್ರ ಬಗ್ಗೆ ಹೇಳ್ತಾ ಇರೋಂಥದ್ದು. ಹಾಗಾಗಿ ದೀಪ್ತಾಗ್ನಿ ಪ್ರಮದಾ ಪ್ರಿಯ. ಕೃಷ್ಣನ್ ನೆನ್ಪು ಮಾಡ್ಕೊಳ್ಳಿ, ಪ್ರಮದಾ ಪ್ರಿಯ 14,108 ಜನರಿಗೆ ಪ್ರಿಯ ಅವನು ಅಂತ. ಪ್ರಮದೆಯರಿಗೆ ಸ್ತ್ರೀಯರಿಗೆ ಪ್ರಿಯ ಅಂತ. ಸ್ಥಿರ ಸುಹೃತ್, ಸ್ನೇಹಗಳು ಸ್ಥಿರ. ಮಧ್ಯಾಂತ್ಯ ಸೌಖ್ಯೋ ಗವಿ. ಏನು ಗವಿ? ವೃಷಭ ರಾಶಿಯಲ್ಲಿ ಮುಂದೆ ಚಂದ್ರನಿದ್ದಾಗ. ಗವಿ ಅಂದರೆ ವೃಷಭ ರಾಶಿಯಲ್ಲಿ ಚಂದ್ರನಿದ್ದಾಗ ಮಧ್ಯಾಂತ್ಯ ಸೌಖ್ಯ ಅಂದರೆ ಜೀವನದ ಆರಂಭದ ಕಾಲ ಕಷ್ಟದ ಕಾಲ, ಮಧ್ಯಕಾಲ ಮತ್ತು ಅಂತ್ಯಕಾಲ ಸುಖದ ಕಾಲ. ಒಳ್ಳೇದಿತ್ತು. ಆಮೇಲೆ ಕಷ್ಟ ಬರಬಾರ್ದು, ಬಂದರೆ ಮೊದಲೇ ಬರಲಿ, ಆಮೇಲೆ ಬರಬಾರ್ದು. ವೃಷಭ ರಾಶಿಯನ್ನು ಇದನ್ನು ಗಮನಿಸ್ಕೊಳ್ಳಿ. ಅಗುಣೋಪಿ ವೃಷಶ್ರೇಷ್ಠ ಅಂತ ಒಂದು ಮಾತಿದೆ. 12 ರಾಶಿಗಳ ಪೈಕಿಯಲ್ಲಿ ಇದನ್ನು ಶ್ರೇಷ್ಠ ಅಂತ ಹೇಳಿದ್ದಾರೆ. ಅಗುಣೋಪಿ, ಒಂದು ವೇಳೆ ಆ ರಾಶಿಯಲ್ಲಿ ಗುಣಗಳು ಇಲ್ಲ ಅಂತಾದರೂ ಕೂಡ ವೃಷಭ ಶ್ರೇಷ್ಠ ಎಂಬುದಾಗಿ ಅದನ್ನು ಒಂದು ಆ ರಾಶಿಯನ್ನು ಎತ್ತಿ ಹೇಳಿದ್ದಾರೆ, ವೃಷಭ ರಾಶಿಯನ್ನು. ಮಿಥುನ ಸ್ತ್ರೀಲೋಲಹ, ಮಿಥುನ ರಾಶಿ ಅಲ್ವಾ, ಹೆಸರೇ ಹೇಳ್ತಾ ಇದೆ. ಮತ್ತಲ್ಲಿ ಸ್ತ್ರೀ ಪುರುಷರು ಇಬ್ಬರು ಕೂಡ ಅದರ್ಧ ಇದ್ದಾರೆ. ಈಗ ಸ್ತ್ರೀಲೋಲಹ ಸುರತೋಪಚಾರ ಕುಶಲಃ ಧರ್ಮಾವಿರುದ್ಧೋ ಕಾಮೋಸ್ಮಿ ಭೂತೇಶು ಭರದರ್ಷಭ. ಅಲ್ಲಿ ಕೌಶಲ ಇದೆ ಅಂತ. ಶಾಮೇಕ್ಷಣ ಅಂತ, ಕಪ್ಪಾದ ಕಣ್ಣುಳ್ಳವನು, ಕಪ್ಪು ಕಣ್ಣುಳ್ಳವನು ಅಂದರೆ ಬಿಳಿದಿರಳು ಅಂತ ಅರ್ಥ ಅಲ್ಲ, ಅದಕ್ಕೆ ಕಪ್ಪು ಚೆನ್ನಾಗಿ ಕಪ್ಪಾಗಿರುತ್ತೆ ಮಧ್ಯದ್ದು ಅಂತ, ಆ ಥರ ಅರ್ಥ ಇರೋಂಥದ್ದು. ಇದಕ್ಕೆ ತಾಮ್ರೇಕ್ಷಣ ಅಂತ ಒಂದು ಮತ್ತೊಂದು ಪಾಠ ಇದೆ. ಇಲ್ಲಿ ತಾಮ್ರೇಕ್ಷಣ ಅಂತಲೂ ಪಾಠ ಇದೆ. ಅದು ನಾವು ಇದನ್ನೇ ತೊಗೊಂಡಿದ್ದೀವಿ. ಯಾಕೆ? ಬುಧನಿಗೆ ಮ್ಯಾಚ್ ಆಗುತ್ತೆ ಅದು ಅಂತ. ಶಾಮ್ಯಕ್ಷಣ ಅನ್ನೋದು ಬುಧನಿಗೆ ಹೊಂದುತ್ತೆ, ತಾಮ್ರೇಕ್ಷಣ ಅನ್ನೋದು ಕುಜನಿಗೆ ಹೊಂದುವಂಥದ್ದು, ಬುಧನಿಗೆ ಹೊಂದುವಂಥದ್ದಲ್ಲ. ಹಾಗಾಗಿ ಶಾಮ್ಯಕ್ಷಣನೇ ಹೆಚ್ಚು ಸೂಕ್ತ ಅನ್ನೋ ಕಾರಣಕ್ಕೆ ನಾವು ಅದನ್ನು ತೊಗೊಂಡಿದ್ದೀವಿ ಈ ಪಾಠವನ್ನು. ಶಾಮ್ಯಕ್ಷಣ ಕಪ್ಪು ಗಂಗಳವನು, ಶಾಸ್ತ್ರವಿತ್, ಬುಧನಿಂದ ಬಂತದ್ದು, ಶಾಸ್ತ್ರಜ್ಞ. ಬುಧ ಅಂದರೆ ಪಂಡಿತ ಅಂತ ಅರ್ಥ. ಆ ಬುಧ ಶಬ್ದಕ್ಕೆ ಪಂಡಿತ ಅನ್ನೋ ಅರ್ಥ ಇದೆ ಅಂತ, ವಿದ್ಯಾವಂತ ಅನ್ನೋ ಅರ್ಥ ಇದೆ ಅಂತ. ಹಾಗಾಗಿ ಶಾಸ್ತ್ರಜ್ಞನಾಗ್ತಾನೆ ಮಿಥುನ ರಾಶಿಯವನು, ಆಗಬಹುದು. ದೂತಃ ರೆಪ್ರೆಸೆಂಟ್ ಮಾಡೋ ಯೋಗ್ಯತೆ ತುಂಬ ಚೆನ್ನಾಗಿರುತ್ತೆ ಅವನಿಗೆ. ಒಬ್ಬರ ಪರವಾಗಿ ಮಾತನಾಡಬೇಕಾದ್ರೆ, ಈಗ ವಕೀಲ ಉದಾಹರಣೆಗೆ, ತುಂಬ ಚೆನ್ನಾಗಿ ಮಾಡೋ ಅರ್ಹತೆ ಈ ರಾಶಿಯವರಿಗಿರುತ್ತೆ ಅಂತ. ಅದು ಬುಧನಿಂದಲೇ ಬರೋಂಥದ್ದು, ದೌತ್ಯ. ಕುಂಚಿತ ಮೂರ್ಧಜ, ಗುಂಗುರು ಕೂದಲು. ಕುಂಚಿತ ಮೂರ್ಧಜ, ಮೂರ್ಧಜ ಅಂದರೆ ಕೂದಲು. ನೆತ್ತಿಯಲ್ಲಿ ಹುಟ್ಟೋದೇನು? ಉಗುರಲ್ವಲ್ಲ, ಕೂದಲು ತಾನೆ. ಮೂರ್ಧಜ ಅಂದರೆ ಕೂದಲು ಅಂತ. ಕುಂಚಿತ ಮೂರ್ಧಜ ಅಂದರೆ ಅದೇ ಗುಂಗುರು ಕೂದಲವನು ಅಂತ. ಪಟುಮತಿ, ಬುದ್ಧಿ ಚುರುಕು, ಬುಧನಿಂದ ಬಂದಿರೋಂಥದ್ದು ಇದು. ಹಾಸ್ಯಾಂಗಿತ ದ್ಯೂತವಿತು, ಹಾಸ್ಯವಿತು, ಇಂಗಿತವಿತು, ದ್ಯೂತವಿತು ಅಂತ. ಹಾಸ್ಯವಿತ್ತು ಅಂದರೆ ಹಾಸ್ಯ ಮಾಡೋಕ್ಕೆ ಗೊತ್ತು, ಹಾಸ್ಯಾಭಿರುಚಿ ಇರುತ್ತೆ. ಬುಧ ಹಾಸ್ಯರಸ ಬರೋದೇ ಅಲ್ಲಿಂದ, ಬುಧನಿಂದ ಬರುವಂಥದ್ದು ಅಂತ. ನಮಗೆ ರಾಮಭದ್ರಾಚಾರ್ಯ ನೆನಪಾಗುತ್ತೆ. ಮತ್ತು ರಾಮಭದ್ರಾಚಾರ್ಯರಿಗೆ ಬುಧನ ಲಕ್ಷಣ ತುಂಬ ಬರ್ತಾಯಿತ್ತು ಅವರಿಗೆ. ಅವರ ಒಟ್ಟು ವ್ಯಕ್ತಿತ್ವದಲ್ಲೇ ಬುಧನ ಲಕ್ಷಣ ತುಂಬ ಬರ್ತಾಯಿತ್ತು. ಹಾಗಾಗಿ ತುಂಬ ತಮಾಷೆ ಮಾಡ್ತಾಯಿದ್ರು ಅವರು. ಪಾಠ ಅಂದರೆ ಏನು, ತಮಾಷೆ ಪಾಠ ಅಂತ. ನಗಿಸಿ ಅದರಲ್ಲಿ ತುಂಬ ವಿಷಯಗಳು ಹೇಳ್ತಾಯಿದ್ರು ಅಂತ. ಅದು ಆ ಬುಧಾಂಶ, ಅದು ಆ ಶಾಸ್ತ್ರಜ್ಞಾನವೂ ಹೌದು, ಆ ವಾಕ್ಚಾತುರ್ಯವೂ ಕೂಡ ಹೌದು, ಮತ್ತು ಆ ಸತ್ಯಸಂಧತ್ವ ಹೌದು. ಅದೆಲ್ಲ ಅಲ್ಲಿಂದ ಬರೋಂಥದ್ದು, ಬುಧನಿಂದ ಬರೋಂಥದ್ದು. ಪಾಂಡಿತ್ಯ. ಹಾಗೆ ನಮ್ಗೆ ಬುಧ ಅಂತ ಕೂಡಲೇ ಎಷ್ಟೋ ಬಾರಿ ನಮಗೆ ರಾಮಭದ್ರಾಚಾರ್ಯ ನೆನಪಾಗ್ತಾರೆ ಅಂತ. ಆ ಗುಣಗಳಲ್ಲಿ ಇತ್ತು ಅವರಲ್ಲಿ. ಹಾಸ್ಯವನ್ನು ಬಲ್ಲವನು, ಇಂಗಿತ ಬಲ್ಲವನು. ಗೊತ್ತಲ್ವಾ ಇಂಗಿತ ಬಲ್ಲವನು ಅಂದರೆ ಏನು? ಬಾಯಿ ಬಿಟ್ಟು ಹೇಳ್ದೇನೆ ಅರ್ಥ ಮಾಡ್ಕೊಳ್ಳೋವಂಥದ್ದು ಅಂತ. ಒಬ್ಬನ ಕೇವಲ ಮುಖಭಾವ ಸನ್ನಿವೇಶದಿಂದ ಅವನೊಂದು ಶಬ್ದ ಹೇಳದೇ ಇದ್ರೂ ಕೂಡ ಏನಿದೆ ಒಳಗೆ ಅಂತ ಅರ್ಥ ಮಾಡ್ಕೋಬೇಕು. ಅದೇ ಇಂಗಿತ ಅಂದರೆ ಅದು. ಈ ಕೋಸಲ ರಾಜ್ಯದವರಿಗೆ ತುಂಬ ಕೌಶಲವಂತೆ ಈ ವಿಷಯದಲ್ಲಿ. ಇಂಗಿತಜ್ಞಾಸ್ತು ಕೋಸಲಾಹ ಅಂತ ಒಂದು ಮಾತಿದೆ. ಈ ರಾಮನ ಊರಿನವರೇ ಹಾಗಂತ, ಮಾತು ಬೇಕು ಅಂತಿಲ್ಲ ಅಂತ. ಹಾಗಾಗಿ ರಾಮ ಸೀತೆಯ ಮಧ್ಯೆ ತುಂಬ ಮಾತಿರಲಿಲ್ಲವಂತೆ. ಯಾಕೆಂದರೆ ಅಗತ್ಯ ಇರಲಿಲ್ಲ ಅಂತ. ಮಾತಿರಲಿಲ್ಲ ಅಂದರೆ ನೀವು ಬೇರೆ ಥರ ಟು ಥರ ತಗೋಬೇಡಿ ನೀವು ಅದನ್ನು. ಹಾಗಲ್ಲ ಅದು. ಹಿಂದೆಲ್ಲ ನಾವು ಚಿಕ್ಕವರಿದ್ದಾಗ ಈ ಥರ ಕೈ ಹೀಗೆ ಮಾಡೋದು,
ಹೋಗಿ ಹೀಗಂದರೆ ಇಬ್ಬರು ಫ್ರೆಂಡ್ಶಿಪ್ ಅಂತ ಅರ್ಥ, ಸ್ನೇಹ ಅಂತ. ಹೀಗಂದರೆ ಇಲ್ಲ, ಮಾತೆಲ್ಲ ಇಲ್ಲ, ಮತ್ತು ವಿರೋಧ ಅಂತ. ವಾಪಸ್ ರಾಜಿ ಪ್ರಯತ್ನ ಮಾಡಬೇಕಾದ್ರೆ ಕೈ ಹೀಗೆ ಹಿಡಿಯೋದು, ಈಗ ಹೋಗಿ ಈ ಥರ ಕೈ ಹಿಡಿಯೋದು. ಹೀಗಂದ್ರೆ ಒಂದು ಫಲ, ಹಿಂಗಂದ್ರೆ ಒಂದು ಫಲ ಅಂತ, ಅಲ್ಲೊಂದು 2 ಫಲ ಇದೆ ಅದಕ್ಕೂ ಕೂಡ ಅಂತ. ಈಗಿನ ಕಾಲದ ಮಕ್ಕಳೆಲ್ಲ ದುಂಟ ಎಲ್ಲ ಗೊತ್ತಿಲ್ಲ ಅಂಥದ್ದೆಲ್ಲ, ನೀವೆಲ್ಲ ಏನು ಮಾಡ್ತೀರೋ ಗೊತ್ತಿಲ್ಲ, ನೀವು ಮಾತಾ ಬಿಟ್ಬಿಡಿ, ಮಾತು ಬಿಟ್ಟ ಮೇಲೆ ಇದೆಲ್ಲ ಬರೋವಂಥದ್ದು ಅಂತ. ಮಾತಾಡೋಗಿಲ್ವಲ್ಲ, ಹೀಗೆ ತೋರಿಸೋದು ಕೈ ತಗೊಂಡೋಗಿ ಈ ಥರ. ಇಂಗಿತವನ್ನು ಬಲ್ಲವರು ಆಗ್ತಾರವರು ಅಂತ ಬಾಯಿ ಬಿಟ್ಟು ಹೇಳಬೇಕು ಅಂತ ಇಲ್ಲ, ಬರೀ ಕಣ್ಣು ಮುಖ ಚರ್ಯೆ ಸನ್ನಿವೇಶ ನೋಡಿ ತಿಳ್ಕೊಳ್ಳೋಂಥದ್ದು. ಹಾಗಾಗಿ ಇಂಗಿತವಿತ್ತು, ದ್ಯೂತವಿತ್ತು, ಇದೊಂದು ಚೂರು ಹುಷಾರಿ. ಜೂಜು ಬಲ್ಲವರು ಅಂತ. ಶಕುನಿ ಮಾಮ ಅಲ್ವಾ ಮಹಾಭಾರತದಲ್ಲಿ, ಶಕುನಿ ಮಾಮಾಶ್ರೀ ಅಂತಲ್ಲಿ ಏನು ಈ ಟಿ ವಿ ಮಹಾಭಾರತದಲ್ಲಿ ಕಾಟವೋ ಕಾಟ ಅವನದ್ದು ಅಂತ. ನಮಗೆ ಶಕುನಿ ಥರ ಬೇಡ, ದ್ಯೂತದ ಜ್ಞಾನ ನಳಚಕ್ರವರ್ತಿ ಥರ ಬೇಕು. ಮೊದಲಿರಲಿಲ್ಲ, ಆಮೇಲೆ ಬಂತು ಅವನಿಗೆ ಅದು ದ್ಯೂತ ಜ್ಞಾನ. ಯಾರು ಕೊಟ್ಟರು? ರಾಜ ಋತುಪರ್ಣ ಅಂತ. ಋತುಪರ್ಣ ಮತ್ತು ನಳ ವಿದ್ಯೆಗಳನ್ನ ಪರಸ್ಪರ ಕೊಟ್ಟು ತಗೊಂಡು ಮಾಡ್ಕೋತಾರೆ. ಅಶ್ವಹೃದಯ ಅಕ್ಷಹೃದಯ. ಅಶ್ವಹೃದಯ ನಳನಿಗೆ ಗೊತ್ತು, ಅಕ್ಷಹೃದಯ ಋತುಪರ್ಣನಿಗೆ ಗೊತ್ತು. ಋತುಪರ್ಣನಿಂದ ಅಕ್ಷಹೃದಯವನ್ನು ತಗೊಂಡು ಅವನಿಗೆ ಅಶ್ವಹೃದಯವನ್ನು ಕೊಡ್ತಾನೆ ನಳ. ಹಾಗೆ ಅಲ್ಲಿ ಹೋಗಿ ಆ ಪುಷ್ಕರನ ಜೊತೆ ಮತ್ತೆ ಜೂಜಾಡಿ ಗೆಲ್ತಾನೆ ಅಂತ. ಈ ಬಾರಿ ಸೋಲೋದಿಲ್ಲ ಅಂತ. ಈಗ ಜೂಜು ಬಲ್ಲವನು. ಈ ಶೇರ್ ಮಾರ್ಕೆಟಿಂದ ಏನಾದ್ರು ಮಾಡೋದಾದರೆ ಈಗಿನ ಕಾಲದಲ್ಲೆಲ್ಲ ಇದೆಯಲ್ಲ ಶೇರ್ ಮಾರ್ಕೆಟ್, ಅದೇ ಒಂದು ಇದು ಗೊತ್ತಿದ್ರೆ ಒಳ್ಳೆಯದು. ಈ ಬುಧ ಅನುಕೂಲ ಇದ್ದರೆ ಏನಾದ್ರು ಇಲ್ದಿದ್ರೆ ಕೈ ಸುಟ್ಕೊಳ್ಳೋರೆ ಎಲ್ಲ ಅದರಲ್ಲಿ. ಈ ಶೇರ್ ಮಾರ್ಕೆಟಿನ ಕೆಲಸಕ್ಕೆ ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿ ಇನ್ನೊಂದು ಮಾಡಿ ಅದನ್ನೇ ಉದ್ಯೋಗ ಮಾಡಿ ಕಳ್ಕೊಂಡ್ರೆ ತುಂಬ ಅಂತ. ಚಾರ್ವಂಗ ಸುಂದರಾಂಗ ಅಂತ. ಮಿಥುನ ರಾಶಿ ಅಲ್ವಾ, ಬುಧ ಬೇರೆ. ಮತ್ತೆ ಪ್ರಿಯವಾಕ್, ಇಷ್ಟವಾಗುವಂತೆ ಮಾತನಾಡಬಲ್ಲ ಅಂತ. ಪ್ರಿಯವಾಕ್ ಅಂದರೆ ಇಷ್ಟವಾಗುವಂತೆ ಮಾತನಾಡಬಲ್ಲ. ಇದೊಂದು ಬಂತು ನೋಡಿ, ಪ್ರಭಕ್ಷಣ ರುಚಿ. ಪ್ರಭಕ್ಷಣ ರುಚಿ ಅಂದ್ರೇನು? ಅಂದರೆ ಭಕ್ಷಣ ಅಂದ್ರೇನು? ಪ್ರಭಕ್ಷಣ ಅಂದರೆ ಅದರಲ್ಲೂ ವಿಶೇಷ, ತಿನ್ನೋದ್ರಲ್ಲೇ ವಿಶೇಷ ಅಂತ. ಜಾಸ್ತಿ ತಿನ್ನೋದು ಅಥವಾ ವಿಶೇಷವಾದ ತಿನ್ನೋದು, ಸ್ಪೆಷಲ್ ಐಟಮ್ ಎಂತ ಚಾಟ್ಸಾ, ಏನು ಹೆಸರು ಅದಕ್ಕೆ? ಚಾಟ್ಸು ಮತ್ತೆಂಥದ್ದು ಜಂಕ್ ಫುಡ್ಡಾ? ಜಂಕ್ ಏನು ಹೇಳ್ತಾರೆ ಅದಕ್ಕೆ? ನೀವೆಲ್ಲ ಬಿಟ್ಟಿದ್ದೀರಲ್ಲ ಅದೇನು ಹೆಸರು ಅದಕ್ಕೆಲ್ಲ? ಜಂಕ್ ಫುಡ್ಡಾ? ಅದು ಜಂಕ್ ಮಾಡಬೇಕಾದ್ರಂತ ಅದಕ್ಕೆ ಹೆಸರಿರೋದು ಜಂಕ್ ಫುಡ್ ಅಂತದ್ದು. ಅಂದರೆ ಅವನಿಗೇನು ಬೇಕು ಅಂದರೆ ವೆರೈಟಿ ಬೇಕು, ಸ್ಪೆಷಲ್ ಬೇಕು, ತುಂಬ ಬೇಕು. ಆ ತಿನ್ನೋದ್ರಲ್ಲೇ ವಿಶೇಷ ಆಸಕ್ತಿ ಅಂತ. ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಅಂಥದ್ದು ಬೇಕು, ಮತ್ತೊಂದು ಬೇಕು ಅನ್ನೋ ಥರದ ಆ ಟೇಸ್ಟ್ ಅವನಿಗಿರುತ್ತೆ ಅಂತ. ಪ್ರಭಕ್ಷಣ ರುಚಿ ಅಂತ. ನೀವು ಯಾರಿಗೆ ಆ ಥರ ಇದೆ ನಿಮಗೆ? ಒಂದು ಅಡುಗೆ ಬಿಟ್ಟರೆ ಜಾಸ್ತಿ ಮಾಡಿಕೊಡ್ತೀನಿ ನೀವು ಹೇಳಿದ್ರೆ. ನೀವು ಇರ್ತಾರಲ್ವಾ ಈ ಥರ ಇರ್ತಾರ ಇಲ್ವಾ? ಓಂಕರ್ ಯಾಕೆ ತಲೆ ಕೆಳಗೆ ಹಾಕೋದು ನೀನು? ತೊಂದರೆ ಇಲ್ಲಪ್ಪ, ಅದೇನು ದೋಷ ಅಲ್ಲ. ಪಂಚೇಂದ್ರಿಯಗಳ ಪೈಕಿ ಇಲ್ಲಿ ಒಂದು ನಾಲಿಗೆ ಬಗ್ಗೆ ಏನು ಹೇಳ್ತಾರೆ ಅಂದರೆ ಎಲ್ಲ ಇಂದ್ರಿಯನೂ ಗೆಲ್ಬೋದಂತೆ, ಅದು ಒಂದು ಗೆಲ್ಲೋದು ಭಾರಿ ಕಷ್ಟವಂತೆ. ಪರಂ ದೃಷ್ಟ್ವಾ ನಿವರ್ತತೆ ಎಂದು ಅಲ್ಲಿವರೆಗೂ ಬಿಡೋದಿಲ್ವ ಅಂತ. ಪರಮಾತ್ಮ ಸಾಕ್ಷಾತ್ಕಾರದವರೆಗೂ ಕಾಟ ಕೊಡುತ್ತಂಥದ್ದು. ಅದು ಆದಮೇಲೆ ಸುಮ್ಮನಾಗತ್ತೆ ಅಂತ. ನಾಲ್ಗೆ ಚಪಲ ಅನ್ನುವಂಥದ್ದು ಎಲ್ಲದಕ್ಕಿಂತ ಕಠಿಣ ಅದು ಅಂತ. ಕಣ್ಣು ಕಿವಿ ಎಲ್ಲ ಗೆಲ್ಬೋದಂತೆ, ಆದರೆ ಇದು ಮಾತ್ರ ಚಕ್ಲಿ ಬೇಕು, ಕೂಡ್ಬೇಳೆ ಬೇಕು, ಸಂಡಿಗೆ ಬೇಕು ಅಂತ ಹೇಳ್ತಾ ಕೂತಿರುತ್ತಂತೆ. ಡಿಮಾಂಡ್ ಲಿಸ್ಟು ಇರುತ್ತೆ ಅದರದ್ದು ಅಂತ. ಶ್ರೀಧರ ಸ್ವಾಮಿಗಳ ಬಗ್ಗೆ ನಾವು ಕೇಳ್ತೇವೆ. ಶ್ರೀಧರ ಸ್ವಾಮಿಗಳ ಪುಸ್ತಕದಲ್ಲಿ ಒಂದು ಕಡೆ ನಾವು ನೋಡಿದ್ವು. ಅವರಿಗೆ ಈ ಪರೋಟದ ಬಗ್ಗೆ ತುಂಬ ಇಷ್ಟ ಇತ್ತಂತೆ. ಪರೋಟ ಸನ್ಯಾಸದ ಪೂರ್ವದ ವಿಚಾರ ಇದು. ಅದನ್ನು ಕಳ್ಕೊಳ್ಬೇಕು ಅಂತ ಅವ್ರ ಮನಸ್ಸು. ಆ ಪರೋಟದ ಮೇಲೆ ಖುಷಿ, ಆ ಐದಿದ್ದಲ್ಲಿ ಇಷ್ಟ ಆಗ್ತಾ ಇತ್ತಲ್ಲ, ಅದನ್ನು ಕಳ್ಕೊಬೇಕು ಅಂತ. ಅದು ಹೋಗ್ತಿರ್ಲಿಲ್ಲ.
ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಪರೋಟಕ್ಕೆ ಸಗಣಿಯನ್ನು ಕಲಸಿ ತಿಂತಾರೆ. ಏನಂತೀರಿ ನೀವು? ಯಾವ್ದಾದ್ರು ಮಾಡ್ತೀರಾ ಈ ಥರ? ಹಾಂ, ಪಂಚಗವ್ಯ ತಗೋತೀರಲ್ವಾ? ಇಲ್ಲೇ ಇದೆ ಅದರಲ್ಲಿ ಪಂಚಗವ್ಯದಲ್ಲಿ. ಗೋಮಯ ಇಲ್ವಾ ಪಂಚಗವ್ಯದಲ್ಲಿ? ಪ್ರಭಕ್ಷಣ ರುಚಿ. ಈಗ ನಮ್ಗೆ ಹೇಳಿ, ಎಲ್ಲಿಂದ ಬಂತಿದ್ದು? ಬುಧ ತಿಂಡಿಗೆ ಪ್ರಸಿದ್ಧ ಅಲ್ಲ. ಉಷ್ಣ ಇಲ್ಲ. ಮಿಥುನಕ್ಕೆ ಯಾಕೆ? ಮಿಥುನಕ್ಕೆ ಯಾಕೆ ಹೇಳು? ಚಂದ್ರನಿಗೆ ಯಾಕೆ? ಶುಕ್ರ ಎಲ್ಲ ಬರಲ್ಲ ಇಲ್ಲಿ, ಮಿಥುನ ರಾಶಿ. ಸರಿಯಾದ ಉತ್ತರ ಇದು. 3ನೇ ಮನೆ ಅಲ್ವಾ ಇದು? ಮೇಷ, ವೃಷಭ, ಮಿಥುನ ಅಲ್ವಾ? ನೈವೇದ್ಯ ನೋಡೋದು ಯಾವುದರಿಂದ? ದೇವ ಪ್ರಶ್ನೆಯಲ್ಲಿ. ದೇವ ಪ್ರಶ್ನೆಯಲ್ಲಿ ನೈವೇದ್ಯ ನೋಡ್ತೀರಿ ಅಂದರೆ ನಿಮ್ಮ ಪ್ರಶ್ನೆಯಲ್ಲಿ ಅಂದರೆ ಮನುಷ್ಯ ಪ್ರಶ್ನೆಯಲ್ಲಿ ಏನು ನೋಡ್ತೀರಿ? ಊಟ ತಾನೇ ಅದು ಅಂತ, ಅದಕ್ಕಿರೋ ರಾಶಿ ಅದು ಅಂತ. ಹಾಗಾಗಿ ಇದು ವಿಶೇಷವಾಗಿ ಬಂದಿದ್ದು. ಪ್ರಭಕ್ಷಣ ರುಚಿ ಹಿಂದೆ ಬಂದಿದ್ದು ಯಾಕೆ ಅಂದರೆ 3ನೇ ರಾಶಿ ಹಾಕಿದ್ರಿಂದ ಅಲ್ಲಿಂದ ಬಂದಿರೋಂಥ ಈ ಥರ ಬಂದಿರುತ್ತೆ ಅಂತ. ಈ ಫಲಗಳು ಸುಮ್ಮನೆ ಬಂದಿರೋದಿಲ್ಲ, ಇದ್ರ ಹಿಂದೆ ಒಂದು ಲಾಜಿಕ್ ಇರುತ್ತೆ ಅಂತ, ಅದಕ್ಕೋಸ್ಕರ ಹೇಳ್ತಾ ಇರೋಂಥದ್ದು. ಗೀತಪ್ರಿಯ ನೃತ್ಯವಿತ್ತು. ಹಾಡು ಇಷ್ಟ, ನೃತ್ಯ ಗೊತ್ತು ಅಂತ ವ್ಯತ್ಯಾಸ ಇದೆ. ಅದಕ್ಕೂ ಹಾಡು ಇಷ್ಟ, ನೃತ್ಯ ಗೊತ್ತು ಅಂತ. ಬುದ್ಧ ಹಾಡಿಗೂ ಹತ್ತಿರವೇ, ನೃತ್ಯಕ್ಕೂ ಹತ್ತಿರವೇ, ಆದರೆ ನೃತ್ಯವನ್ನು ಬಲ್ಲೆವನು ಅಂತ. ಗೀತಪ್ರಿಯ ನೃತ್ಯವಿತ್ತು. ಕ್ಲೀಬೈರ್ ಯಾತಿ ರತಿಂ. ಒಂದೇ ಒಂದು ಅಂದರೆ ನಪುಂಸಕರು, ಪುರುಷರು ಅಲ್ಲ, ಸ್ತ್ರೀ ಕೂಡ ಅಲ್ಲ ಅಂತ, ಅಂಥವ್ರ ಬಗ್ಗೆ ಒಂದು ಒಲವು, ಪ್ರೀತಿ, ವಿಶ್ವಾಸ, ಅವ್ರ ಜೊತೆಗೆ ಒಡನಾಟ, ಇಂಥದ್ದು ಜಾಸ್ತಿ ಇರೋ ಸಾಧ್ಯತೆ ಇದೆ ಅಂತ. ಅವಕಾಶಗಳು ಬಂದಾಗ ಇರೋ ಸಾಧ್ಯತೆ. ಯಾಕೆಂದರೆ ಆ ಗ್ರಹ ನಪುಂಸಕ ಗ್ರಹ, ಅದು ಬುಧ ಗ್ರಹ ಇದೆಯಲ್ಲ, ಈ ಗ್ರಹಗಳಲ್ಲಿ ಪುರುಷ ಸ್ತ್ರೀ ಪಟ್ಟಿಯಲ್ಲಿ 2 ನಪುಂಸಕರು, ಬುಧ ಮತ್ತು ಶನಿ. ಪುರುಷ ಗ್ರಹಗಳು ಯಾರೆಲ್ಲ? ಸೂರ್ಯ, ಕುಜ, ಗುರು, ಈ 3 ಪುರುಷ ಗ್ರಹರು. ಸ್ತ್ರೀ ಗ್ರಹರು 2, ನಪುಂಸಕರು 2, ಬುಧ ಮತ್ತು ಶನಿ ಅಂತ. ಆ ಥರ ಹೇಳ್ತಾರೆ. ಅಲ್ಲಿಯೂ ಕೂಡ ಸ್ತ್ರೀ ಪ್ರಧಾನ ನಪುಂಸಕ ಅಂತ ಬುಧನಿಗೆ, ಪುರುಷ ಪ್ರಧಾನ ನಪುಂಸಕ ಅಂತ ಶನಿಗೆ, ಅದು ಮತ್ತೆ ಅಲ್ಲೂ ಮತ್ತೆ ಪುನಃ ವಿಭಾಗ ಮಾಡ್ತಾರೆ. ಆ ಗ್ರಹದ ಸ್ವಭಾವ ಇರೋದ್ರಿಂದ ನಪುಂಸಕರನ್ನು ಕಂಡಾಗ ಏನೋ ಒಂದು ಸಾಫ್ಟ್ ಕಾರ್ನರ್ ಇರೋ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಅಂತ. ಕೊನೆಯದೊಂದು ಲಕ್ಷಣ ಏನು ಹೇಳಿದ್ರು? ಸಮುನ್ನತ ನಸಹ ಅಂತ. ಮೂಗು ಎತ್ತರ ಇರುತ್ತೆ ಅಂತ. ಉದ್ದ ಮೂಗು ಬೇರೆ, ಎತ್ತರ ಮೂಗು ಬೇರೆ, ವ್ಯತ್ಯಾಸ ಇದೆ. ನೀಳ ನಾಸಿಕ ಬೇರೆ, ಉನ್ನತ ನಾಸಿಕ ಬೇರೆ. ಇದು ಉನ್ನತ ನಾಸಿಕ. ಇದಾಯ್ತಾ? ಕರ್ಕಾಟಕ ಯಾರ ರಾಶಿ? ರಾಮಚಂದ್ರ ಅಂತ ಅಂದ್ಬಿಡಿ, 2 ಬಂತು. ಆವಕ್ರ ಧೃತಗ ಅರ್ಥ ಏನು ಹೇಳಿದ್ವಿ ನಿಮಗೆ? ಅದಕ್ಕೆ ಎರಡೂ ಇದೆ ಅಂತ. ವಕ್ರಗತಿ ಮತ್ತು ಧೃತಗತಿ. ಏಡಿ ಹೇಗಿರುತ್ತೆ? ಏಡಿ ತುಂಬ ಫಾಸ್ಟ್, ಅದರ ಮೂಮೆಂಟ್ ಇದೆಯಲ್ಲ, ಅದು ಮೆಲ್ಲ ಹೋಗುವಂಥ ಪ್ರಾಣಿ ಅಲ್ಲ, ಅದು ಚುರುಕಾಗಿ ಹೋಗುವಂಥ ಪ್ರಾಣಿ ಅದು. ಆದರೆ ನೆಟ್ಟಗೆ ಹೋಗೋದಿಲ್ಲ ಅದು. ಹೀಗೆಲ್ಲ ಹೋಗುತ್ತಲ್ವ, ಅದು ಹೋಗೋದೇ ಹೀಗೆ ಅಡ್ಡಡ್ಡ ಹೋಗುತ್ತಲ್ವ ಅದು. ಹಾಗಾಗಿ ಈ ರಾಶಿಯ ಸ್ವಭಾವ ಏನು ಅಂದರೆ ವಕ್ರಗತಿ ಮತ್ತು ಶೀಘ್ರಗತಿ ಅಂತ, ಈ ರಾಶಿಯ ಸ್ವಭಾವ ಅಂತ. ಈಗ ರಾಮನ ಜೀವನದಲ್ಲಿ ಹೇಗೆ ಬರುತ್ತೆ ಇದು? ರಾಮ ಅಂದರೆ ತುಂಬ ಸೀದಾ ಅಲ್ವಾ? ಅವತ್ತು ಹೇಳ್ಬಿಟ್ಟಿದ್ವು ಅವತ್ತು. ಜೀವ ನೋಡಿ, ಒಂದ್ಸರಿ ಹಾಗೆ, ಒಂದ್ಸರಿ ಹೀಗೆ, ಒಂದ್ಸರಿ ಹಾಗೆ, ಒಂದ್ಸರಿ ಹೀಗೆ, ಒಂದ್ಸತಿ ಕಿರೀಟ, ಒಂದ್ಸತಿ ಕಾಡು ಅಲ್ವಾ? ಮತ್ತದು ಬೇಗ 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 ಬಂದಿದೆ ಘಟನೆಗಳು. ಹೇಗೆ ಅಂದರೆ ಪುರುಸೊತ್ತೇ ಇಲ್ಲ ಅಂತ. ಆ ವಕ್ರ ಧೃತಗಹ ಅಂದರೆ ಸಾಲು 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 ಘಟನೆಗಳು, ಒಂದರ ಹಿಂದೆ ಘಟನೆಗಳು. ಅಷ್ಟೇ ಮದುವೆ ಆಗ್ತಾ ಇದೆ, ಪರಶುರಾಮರು ಬಂದಾಯ್ತು, ಆ ತರಹ ಅಂತ. ಹಾಗಾಗಿ ಆ ವಕ್ರ ಧೃತಗಹ ಅಂತ. ಸಮುನ್ನತ ಕಟಿ ಎತ್ತರ, ಸ್ತ್ರೀ ನಿರ್ಜಿತ. ಇದಕ್ಕೆ ಸಾಮಾನ್ಯ ಅರ್ಥ ಹೆಣ್ಣಿಂದ ಗೆಲ್ಲಲ್ಪಟ್ಟವನು, ಹೆಣ್ಣಿಗೆ ಸೋತವನು ಅಂತ ಸಾಮಾನ್ಯವಾದ ಅರ್ಥ. ಆದರೆ ರಾಮನ ವಿಷಯಕ್ಕೆ ನಾವು ಬಹುವ್ರೀಹಿ ಸಮಾಸ ಮಾಡಬೇಕಿಲ್ಲಿ. ಹೇಗೆ? ಸ್ತ್ರೀ ನಿರ್ಜಿತ ಏನ ಸಹ. ಹೇಗೆ ಸಮನ್ವಯ? ಸಮನ್ವಯ ಹೇಗೆ?
ಸೀತೆಯನ್ನು ಗೆದ್ಕೊಂಡು ಬರಲಿಲ್ಲ ಅವನು. ಸೀತೆ ವೀರ್ಯ ಶುಲ್ಕ, ಸೀತೆ ಅಂದರೆ ಪಣಕ್ಕಿಟ್ಟಿದ್ದ ಅಲ್ವಾ ಜನಕ, ಗೆದ್ಕೊಂಡು ಬರಲಿಲ್ವಾ? ಸ್ತ್ರೀ ನಿರ್ಜಿತ, ಸೀತಾಖ್ಯಾ ಸ್ತ್ರೀ ನಿರ್ಜಿತ ಏನು ಸಹ. ರಾಮನಿಗೆ ಮಾತ್ರ, ಯಾಕೆಂದರೆ ಅವನು ಯಾವ ಸ್ತ್ರೀಗೂ ಸೋತವನಲ್ಲ ಅವನ ಜೀವನದಲ್ಲಿ. ಅದಕ್ಕೆ ಹೇಳಿದ್ದು ಎಲ್ಲ ಫಲಗಳು ಹಾಗಾಗಿ ಬರುತ್ತೆ ಅಂತಿಲ್ಲ, ಮತ್ತು ಫಲ ಬರುತ್ತೆ ಅಂತಿಲ್ಲ. ಉಳಿದ ಗ್ರಹಗಳ ಸ್ಥಿತಿಯನ್ನು ಮತ್ತು ಚಂದ್ರನ ಸ್ಥಿತಿಯನ್ನು ಕೂಡ ನೋಡ್ಕೋಬೇಕು ಅಂತ. ನೋಡಿ ಈ ಶ್ಲೋಕ ಓದಿ, ಜೋರಾಗಿ ಓದಿ ಶ್ಲೋಕನ. ಏನು ಹಾಗಂದ್ರೆ ಹಾಗಲ್ಲ. ಈ ಚಂದ್ರನ ಈ ಫಲ ಹೇಳ್ತಾ ಇದ್ದೀವಲ್ಲ, ರಾಶಿ ಫಲ ಹೇಳ್ತಾ ಇದ್ದೀವಲ್ಲ, ಇದು ಪೂರ್ಣ ಯಾವಾಗ ಬರುತ್ತೆ? ಕಥಿತ ಫಲಾನಾಂ ಅವಿಕಲ ದಾತ. ಏನು ಫಲಗಳನ್ನ ಹೇಳ್ತಾ ಇದ್ದೀವಿ ಈಗ, ಅವಿಕಲ ಅಂದರೆ ಸಕಲ, ಪೂರ್ತಿ ಫಲ ಚಂದ್ರ ಯಾವಾಗ ಕೊಡ್ತಾನೆ ಅನ್ನೋ ಪ್ರಶ್ನೆಗೆ ಆನ್ಸರ್ ಇದು. ಕಥಿತ ಫಲಾನಾಂ, ನಾವಿಲ್ಲಿ ಫಲಗಳನ್ನ ಹೇಳ್ತಾ ಇದ್ದೀವಲ್ಲ, ಈ ಫಲಗಳನ್ನು ಚಂದ್ರ ಅವಿಕಲ ದಾತ, ಪೂರ್ಣವಾಗಿ ಕೊಡೋದು ಯಾವಾಗ ಅಂದರೆ ಬಲವತಿ ರಾಶವು, ರಾಶಿಗೆ ಬಲ ಇರಬೇಕು. ಚಂದ್ರನಿರುವ ರಾಶಿಗೆ ಬಲ ಇರಬೇಕು. ಆಮೇಲೆ ತದ್ ಅಧಿಪತವು ಚ, ರಾಶಿಯ ಅಧಿಪತಿ, ಚಂದ್ರನಿರುವ ರಾಶಿಯ ಅಧಿಪತಿ ಯಾರಾಗಿರ್ತಾನೆ? ಈಗ ಉದಾಹರಣೆಗೆ ನಾವು ಕರ್ಕದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಥವಾ ನೀವು ಮಿಥುನ ಅಂತ ಅಂದ್ಕೊಳ್ಳಿ, ನೀವು ಸಿಂಹ ಅಂತ ಅಂದ್ಕೊಳ್ಳಿ, ಅಧಿಪತಿ ಯಾರು? ಬುಧನ ರವಿಯು ಆಗ್ತಾರಲ್ವಾ, ಅವ್ರಿಗೆ ಬಲ ಇರಬೇಕು, ಅವ್ರಿಗೆ ಬಲ ಇರಬೇಕು. ಬಲವತಿ ರಾಶವು ತದ್ ಅಧಿಪತವು ಚ ಸ್ವಬಲಯುತ ಸ್ಯಾತ್ ಯದಿ ತುಹಿನಾಂಶು. ಚಂದ್ರನಿಗೆ ತನ್ನ ಸ್ವಂತ ಬಲ ಇರಬೇಕು. ಸ್ವಬಲಯುತ ಸ್ಯಾತ್ ಯದಿ ತುಹಿನಾಂಶು, ತುಹಿನ ಕಿರಣ, ಹಿಮಕಿರಣ, ತಂಪು ಕಿರಣ ಚಂದ್ರ, ಅವನಿಗೆ ಪೂರ್ಣ ಸ್ವಬಲ ಇರಬೇಕು ಅಂತ ಇದ್ದಾಗ ಅವಿಕಲದಾತ. ಕಥಿತ ಫಲಾನ ಅವಿಕಲದಾತ, ಹೇಳಿದ ಫಲಗಳು ಪೂರ್ತಿ ಬರುತ್ತೆ ಅಂತ. ಈಗ ರಾಶಿಗೆ ಬಲ ಇಲ್ಲ, ಮತ್ತೆರಡಿದೆ ಅಂತ ಅನ್ಕೊಳ್ಳಿ, ಮೂರನೇ ಒಂದು ಅಂಶ ಹೋಯಿತು. ರಾಶಿಗೂ ಬಲ ಇಲ್ಲ, ಅಧಿಪತಿಗೂ ಬಲ ಇಲ್ಲ, ಚಂದ್ರನಿಗೆ ಮಾತ್ರ ಬಲ ಇದೆ, ಎರಡು ಅಂಶ ಹೋಯ್ತು. ಮೂರು ಜನರಿಗೆ ಬಲ ಇಲ್ಲ, ಮೂರು ಅಂಶ ಹೋಯಿತು. ಆಗ ಈ ಹೇಳಿದ ಫಲಗಳು ಕೆಡ್ತಾ ಹೋಗ್ತವೆ ಮತ್ತು ಅಶುಭ ಆಗ್ತಾ ಹೋಗ್ತವೆ. ಈ ಬಲ ಪೂರ್ತಿ ಇದ್ದಾಗ ಅದು ಶುಭಕ್ಕೆ ಹೆಚ್ಚೆಚ್ಚು ಶುಭಕ್ಕೆ ತಿರುಗ್ತಾ ಹೋಗ್ತವೆ, ಪೂರ್ಣ ಬರ್ತವೆ ಫಲಗಳು, ಹೇಳಿದ ಫಲಗಳು ಇಡೀ ಬರ್ತವೆ ಅಂತ. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು ನಾವು ಅಂತ. ಸ್ತ್ರೀ ನಿರ್ಜಿತ ಅಂದ್ರೆ ಒಂದು ಅಶುಭ ಫಲ ಅದು. ಸ್ತ್ರೀಗಾರೆ ಪುರುಷ ನಿರ್ಜಿತ ಅಂತಲೂ ಮಾಡ್ಬೋದು ನಾವು ಅದನ್ನು ಅಂತ. ಅಂದರೆ ಹೆಣ್ಣಿಗೆ ಸೋತವನು, ಹೆಣ್ಣಿನ ದಾಸ ಅನ್ನತ್ರ ಆ ಥರ ಬಂದರೆ ಅದು ಚೆನ್ನಾಗಿಲ್ಲ, ಅದು ಆ ಥರ ಇರಬಾರ್ದು. ಅದು ಪುರುಷ ಅಂದರೆ ಏನು, ಪುರುಷತ್ವ ಬೇಕಲ್ವ ಅವನದ್ದು, ಅಲ್ಲಿ ದೋಷ ಅದು. ಆದರೆ ಚಂದ್ರನಿಗೆ ತುಂಬ ಬಲ ಬಂದಾಗ ಆ ದೋಷ ಉಳಿಯೋದಿಲ್ಲ. ರಾಮನ ಜಾತಕದಲ್ಲಿ ಏನಾಗಿದೆ? ಸ್ವಕ್ಷೇತ್ರ ಬಲ ಇದೆ ಚಂದ್ರನಿಗೆ, ವರ್ಗೋತ್ತಮ ಬಲ ಇದೆ, ನವಾಂಶ ಬಲವೂ ಕೂಡ ಇದೆ. ನವಾಂಶ ಬಲವೂ ಇದೆ, ವರ್ಗೋತ್ತಮ ಬಲವೂ ಇದೆ. ಗುರು ಜೊತೆಯಲ್ಲಿ ಸಾಲದೇ ಇರೋದಕ್ಕೆ, ಮತ್ತು ಮಿತ್ರ ದೃಷ್ಟಿ ಇದೆ, ಕುಜನ ದೃಷ್ಟಿ, ಮಿತ್ರನ ದೃಷ್ಟಿ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಷ ಬಲ ಇದೆ ಅವನಿಗೆ, ಕಿರಣ ಬಲ ಇದೆ. ಹಾಗಾಗಿ ದುಷ್ಫಲಗಳನ್ನು ಕೊಡೋದಿಲ್ಲ, ಒಳ್ಳೆ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ಬಲವತಿ ರಾಶವು ತದಧಿಪತವು ಚ ಸ್ವಬಲಯುತ ಸ್ಯಾತ್ ಯದಿ ತುಹಿನಾಂಶು ಕಥಿತ ಫಲಾನಾಂ ಅವಿಕಲದಾತ ಶಶಿವತ್ ಅಥೋನ್ಯೇಪಿ ಪರಿಚಿಂತ್ಯ. ಇದು ಚಂದ್ರನಿಗೆ ಮಾತ್ರ ಅಲ್ಲ, ಎಲ್ಲ ಗ್ರಹಕ್ಕೂ ಅನ್ವಯ ಇದು. ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳಿದೆ ನೋಡ್ಕೊಳ್ಳಿ, ಆ ಗ್ರಹಗಳು ಯಾವ ರಾಶಿಯಲ್ಲಿದ್ದಾವೆ, ರಾಶಿಗೆ ಬಲ ಇದೆಯಾ? ರಾಶಿಗೆ ಬಲ ಇರೋದು ಯಾವಾಗ ಅಂದರೆ ಲಗ್ನಕ್ಕೆ ಬಲ ಬರೋದು ಯಾವಾಗ ಅಂತ ಹೇಳಿದ್ವಿ, ನಿಮ್ಗೆ ನೆನಪಿದೆಯಾ? ಲಗ್ನಕ್ಕೆ ಯಾವಾಗ ಬಲ ಬರುತ್ತೆ? ಲಗ್ನಾಧಿಪತಿ ನೋಡಬೇಕು ಅಲ್ವಾ? ಯಾವುದೇ ಈಗ ಒಂದು ಗ್ರಹ ಒಂದು ರಾಶಿಯಲ್ಲಿದೆ ಅಂತ ಅನ್ಕೊಳ್ಳಿ, ನೀವು ಆ ರಾಶಿ ಅಧಿಪತಿ ನೋಡಬೇಕು, ಅಲ್ಲಿಗೆ ಅಂತ ನೋಡಬೇಕು ಅಥವಾ ಇರಬೇಕಲ್ಲಿ. ಸಿಂಹದಲ್ಲಿ ರವಿ ಇದ್ದರೆ, ಮಿಥುನದಲ್ಲಿ ಬುಧ ಇದ್ದರೆ, ಧನುವಲ್ಲಿ ಗುರು ಇದ್ದರೆ, ಆ ಥರ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಇರಬೇಕು ಅಥವಾ ನೋಡಬೇಕು. ಅಧಿಪತಿಯ ಯೋಗ ಅಥವಾ ದೃಷ್ಟಿ, ಅಥವಾ ಗುರು ಮೊದಲಾಗಿರ್ತಕ್ಕಂಥ ಶುಭಗ್ರಹರ ಯೋಗ ಅಥವಾ ದೃಷ್ಟಿ, ಇದರಿಂದ ಬಲ ಬರುತ್ತೆ ರಾಶಿಗೆ. ರಾಶಿಯಲ್ಲಿ
ಯಜಮಾನ ಬರಬೇಕು, ಅಥವಾ ಗುರು ಬರಬೇಕು, ಬುಧ ಬರಬೇಕು, ಶುಕ್ರ ಬರಬೇಕು. ಆ ಥರ ಲಗ್ನಕ್ಕಾಗುವಾಗ ಶುಕ್ರನ ತಗೊಂಡಿಲ್ಲ, ಬೇರೆ ಕಡೆ ಶುಭಗ್ರಹವನ್ನು ತಗೋಬೋದು ಅವನನ್ನು. ಪಾಪ ಸಂಸರ್ಗ ಇರಬಾರ್ದು, ಬಲ ಕಡಿಮೆ ಆಗುತ್ತೆ. ಆ ರಾಶಿಗಳಲ್ಲಿ ಪಾಪ ಸಂಸರ್ಗ ಇರಬಾರ್ದು, ಆಗ ರಾಶಿಗೆ ಬಲ ಬರೋ ಅಂಥದ್ದು ಅಂತ. ಆಗಲಿ, ನಮ್ಮ ಹಿಂಗೆ ಬಿದ್ವಲ್ಲ, ಈಗ ಇವತ್ತು ಪೂರ್ತಿ ಮಾಡಬೇಕಾಗಿತ್ತು ಇದನ್ನು, ಇನ್ನೂ ಆರಂಭದಲ್ಲೇ ಇದೆ. ಸ್ತ್ರೀ ನಿರ್ಜಿತ ಸತ್ ಸುಹೃತ್, ಒಳ್ಳೆ ಸ್ನೇಹಿತರು, ದುಷ್ಟ ಸಹವಾಸ ಅಲ್ಲ, ಸಜ್ಜನ ಸ್ನೇಹಿತರು. ಕರ್ಕರಾಶಿ ರಾಮರ ಸ್ನೇಹಿತರು ನೆನಪು ಮಾಡಿ, ಗುಹ, ಸುಗ್ರೀವ, ವಿಭೀಷಣ ಇತ್ಯಾದಿ ಅಂತ. ದೈವಜ್ಞ, ಈ ರಾಶಿಯನ್ನು ದೈವಜ್ಞ ರಾಶಿ ಅಂತ ಕರೀತಾರೆ. ಈ ರಾಶಿಯನ್ನು ಈ ರಾಶಿಯವರಿಗೆ ಆ ವಿದ್ಯೆ ಒಲ್ದು ಬರ್ಬೋದು. ಈ ವಿದ್ಯೆ ದೈವವನ್ನು ತಿಳಿಯುವಂಥ ವಿದ್ಯೆ. ದೈವ ಅಂದರೆ ಏನು? ಪೂರ್ವಕರ್ಮ ಅಂತ. ಪೂರ್ವಕರ್ಮವನ್ನು ತಿಳಿಯುವಂಥ ಆ ವಿದ್ಯೆ ಈ ರಾಶಿಯವರಿಗೆ ಒಲಿದು ಬರೋಕ್ಕೆ ತುಂಬ ಅವಕಾಶ ಇದೆ. ಮಿಥುನಕ್ಕೂ ಹೇಳಿದ್ದಾರೆ, ವಿದ್ಯಾ ಜ್ಯೋತಿಷ ವಿತ್ತವಾನ್ ಹೇಳಿದಾರಲ್ವ, ವಿದ್ಯಾ ಜ್ಯೋತಿಷ ವಿತ್ತವಾನ್, ಅದಕ್ಕೂ ಹೇಳಿದ್ದಾರೆ. ಈ ರಾಶಿಯನ್ನು ನೇರವಾಗಿ ದೈವಜ್ಞ ಅಂತಲೇ ಕರೆದಿದ್ದಾರೆ, ಕರ್ಕಾಟಕ ರಾಶಿಯನ್ನು ಅಂತ. ಹಾಗಾಗಿ ಜಾಸ್ತಿ ಅವಕಾಶ ಇದೆ ಈ ಕರ್ಕಾಟಕ ರಾಶಿಗೆ, ಆ ಅವಕಾಶ ಜಾಸ್ತಿ ಇದೆ ಅಂತ. ದೈವಜ್ಞ, ದೈವಂ ಜಾನಾತಿ, ದೈವದ ನಡೆಯನ್ನು ಅರ್ಥ ಮಾಡ್ಕೋತಾನೆ ಅಂತ ತಗೋಬೋದು. ಅಥವಾ ಅದನ್ನು ಇನ್ನೊಂದು ರೀತಿ ಹೇಳೋದಾದರೆ ಕರ್ಮಗಳು ಅಂತ, ಪೂರ್ವಕರ್ಮಗಳು ಅಂತ, ಅದನ್ನು ತಿಳಿತಾನೆ ಅಂತ. ಪ್ರಚುರಾಲಯ, ಒಂದಕ್ಕಿಂತ ಹೆಚ್ಚು ಮನೆಗಳಿರ್ಬೋದು, ಅನೇಕ ಭವನಗಳಿರ್ಬೋದು. ಕ್ಷಯಧನೈ ಸಂಯುಜ್ಯತೆ ಚಂದ್ರವತ್, ಒಂದೇ ಒಂದು ಅಂದರೆ ಚಂದ್ರನ ರಾಶಿ ಆಗಿದ್ದರಿಂದ ಜೀವನದಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ಹುಣ್ಣಿಮೆ ಇರುತ್ತೆ. ಒಂದು ಸ್ವಲ್ಪ ದಿವಸ ಹೀಗೆ ಹೋಗುತ್ತೆ, ಒಂದು ಸ್ವಲ್ಪ ದಿವಸ ಹೀಗೆ ಇಳಿದು ಬರುತ್ತೆ. ಇದೆಲ್ಲ ಆಗ್ಬೋದು. ರಾಮನ ಜೀವನದಲ್ಲಿ ಆಗಿದೆ ಆ ತರಹ ಅಲ್ವಾ. ಒಂದು ಸಾರಿ ಉಚ್ಛ್ರಾಯ, ಒಂದು ಸಾರಿ ಅತ್ಯಂತ ಕ್ಲಿಷ್ಟವಾಗಿರುವಂಥ ಪರಿಸ್ಥಿತಿಗಳು, ಇದೆಲ್ಲ ಪದೇ ಪದೇ ಆಗೋಗಿದೆ ರಾಮನ ಜೀವನದಲ್ಲಿ. ಅದೇ ತರಹ ಜೀವನ ಇರೋ ಸಾಧ್ಯತೆ ಇದೆ ಈ ರಾಶಿಗೆ. ಹ್ರಸ್ವ, ರಾಶಿ ಚಿಕ್ಕದಿತ್ತು. ಕರ್ಕಟಕ ರಾಶಿನೇ ಚಿಕ್ಕ ರಾಶಿಗಳ ಪೈಕಿ ಬರುವಂಥದ್ದು, ಹೆಚ್ಚು ಉದ್ದ ಇಲ್ಲ ಆ ರಾಶಿ ಅದು. ಹಾಗಾಗಿ ಆ ರಾಶಿ ಎವರಿಗೂ ಕೂಡ ಆ ಗುಣ ಕೊಡುತ್ತದೆ ಅಂತ. ಪೀನ ಗಲಹ, ಅದ್ರ ಕುತ್ತಿಗೆ ಉದ್ದ ದಪ್ಪ ಇರ್ಬೋದು. ಕುತ್ತಿಗೆ ಪೀನ ಅಂದರೆ ದಪ್ಪ ಅಂತ, ಕೊರಳು ದಪ್ಪ ಇರ್ಬೋದು ಅಂತ. ಅವನು ಎತ್ತರ ಬೇರೆ ಕಡಿಮೆ ಇದ್ದು ಕೊರಳು ಬೇರೆ ದಪ್ಪ ಇದ್ದರೆ ಚಂದ ಕಾಣ್ಬೋದಲ್ವಾ. ಸಮಯತಿಚ ವಶಂ ಸಾಮ್ನ, ಪ್ರೀತಿಯಿಂದ ವಶ ಮಾಡ್ಕೋಬೋದು. ಕರ್ಕಟಕ ರಾಶಿಯವರನ್ನು ಒಲಿಸಿಕೊಳ್ಳಬಹುದು ಅಂತ. ನಮ್ಮ ಹಳೆ ಭಾಷೆ ಹೇಳಿದ್ರೆ ಬಣ್ಣಿಸಿ ಹೇಳಿದ್ರೆ ಕೇಳ್ತಾರೆ ಅಂತ ಒಂದು ಶಬ್ದ ಇದೆ. ಚಿಕ್ಕ ಮಕ್ಕಳಿಗಾಗುವಾಗ ಅಂದರೆ ಅವರಿಗೆ ಪ್ರೀತಿ ಮಾಡಿ ಸಮಾಧಾನವಾಗಿ ಹೇಳಿದರೆ ಅದನ್ನು ತಗೋತಾರೆ ಅದನ್ನು ಅಂತ. ಅದೇ ಬೈದು ಹೇಳಿದ್ರೆ ತಗೊಳ್ಳೋದಿಲ್ಲ ಅಂತ. ಅದು ಹೇಳಿಲ್ಲ. ಸಮಯತಿಚ ವಶಂ ಸಾಮ್ನ, ಸಾಮದಿಂದ ಇವ್ರನ್ನ ವಶಪಡಿಸ್ಕೋಬೋದು ಕರ್ಕಟಕ ರಾಶಿಯವ್ರನ್ನ ಅಲ್ವಾ. ಈಗ ರಾಮನನ್ನು ಸಾಮದಿಂದ ವಶಪಡಿಸ್ಕೋಬೋದು ಯಾರು ಬೇಕಾದರೂ. ಆದರೆ ಯುದ್ಧಕ್ಕೆ ಬಂದರೆ ಇಡೀ ಪ್ರಪಂಚವೇ ಸೇರಿದ್ರೂ ಕೂಡ ಸಾಧ್ಯ ಇಲ್ಲ ಅಂತ ಯೋಗ್ಯತೆ ರಾಮನದ್ದು ಅಂತ. ಸಾಮ್ನ ಅಂತ. ಸುಹೃದ್ವತ್ಸಲ, ಸ್ನೇಹಿತರಲ್ಲಿ ತುಂಬ ಪ್ರೀತಿ. ತೋಯೋದ್ಯಾನ ರಥಃ ಅಂತ, ನೀರು ಮತ್ತು ಹಸಿರು ಇಷ್ಟ ಇವರಿಗೆ. ಗಾರ್ಡನ್ ಕಂಡ್ರೆ ಬಿಡೋದಿಲ್ಲ. ಪಾರ್ಕು, ಗಾರ್ಡನ್ನು ಅಥವಾ ಉದ್ಯಾನಗಳು, ಒಳ್ಳೆಯ ಉದ್ಯಾನಗಳನ್ನ ಕಂಡ್ರೆ ಅಲ್ಲೇ ಕಾಲ ಕಳೆಯೋಕ್ಕೆ ಇಷ್ಟಪಡ್ತಾರೆ. ನೀರು ಕಂಡ್ರು ಕೂಡ, ಯಾಕಂದ್ರೆ ನೀರು ಕೂಡ ಇರುತ್ತಲ್ಲ ಪಾರ್ಕಲ್ಲಿ, ಇರಬೇಕು ನ್ಯಾಯವಾಗಿ. ಹಾಗಾಗಿ ನೀರು ಮತ್ತು ಸಸ್ಯ. ಚಂದ್ರ ಅಲ್ವಾ, ಚಂದ್ರಂತೆ ರಾಶಿ ಬೇರೆ. ಹಾಗಾಗಿ ನೀರು ಇಷ್ಟ, ಸಸ್ಯಗಳು ಕೂಡ ಇಷ್ಟ ಅದು ಬಂತದ್ದು. ಇಷ್ಟು ಎಲ್ಲಿ ಅಂದರೆ ಸ್ವಭೇಷ್ಮ ಸಹಿತೇ ಜಾತ ಶಶಾಂಕೇ ನರಹ. ಸ್ವಭೇಷ್ಮ ಅದು ತನ್ನ ಮನೆ, ಚಂದ್ರ ತನ್ನ ಮನೆಯಲ್ಲಿ ಇರಲಾಗಿ. ಸ್ವಭೇಷ್ಮ ಸಹಿತೆ ಅಂದರೆ ಚಂದ್ರ ಸ್ವಗೃಹದಲ್ಲಿ ಇರಲಾಗಿ, ಕರ್ಕರಾಶಿಯಲ್ಲಿ ಇರಲಾಗಿ ಇಷ್ಟು ಫಲಗಳು ಅದಕ್ಕೆ ಬರುತ್ತೆ. ಸಿಂಹ, ಸಿಂಹದ ಗುಣ ಎಲ್ಲ ಬರುತ್ತೆ ನೋಡಿ. ಈಗ ತೀಕ್ಷ್ಣ ಸಿಂಹದ ಗುಣ ಅಲ್ವಾ. ಸಿಂಹ ಅಂದರೆ ಪಾಪವ.
ನಾಯಿ ಮರಿ ಥರ ಇರುತ್ತೆ ಸಿಂಹ ಅಂದರೆ. ಇಲ್ಲ ಸಿಂಹ ಅಂದರೆ ಸಿಂಹ. ನಾಯಿ ಮರಿ ಆದರೂ ಕೂಡ ಒಂದು ಸ್ವಲ್ಪ ಹೀಗೆ ಅನ್ನತ್ತೆ, ಯಾರು ನೀವು ತಂಟೆಗೆ ಹೋದರೆ ಅದು. ಸಿಂಹ ಅಂದರೆ ನೀನು. ಹಾಗಾಗಿ ತೀಕ್ಷ್ಣ ಅಂತ. ತೀಕ್ಷ್ಣ ಸ್ಥೂಲ ಹನುಹು, ದಪ್ಪ ಇರುತ್ತೆ. ಕಪೋಲೋಪರಿ ಭಾಗ, ಈ ಭಾಗ ಹೇಳ್ತಾ ಇರೋಂಥದ್ದು ದಪ್ಪ ಇರ್ಬೋದು ಅಂತ. ಇದು ಸಿಂಹಕ್ಕೂ ಹಾಗೆ ಇರುತ್ತೆ. ವಿಶಾಲ ವದನ ಅಂದರೆ ಸಿಂಹಕ್ಕೆ ಮುಖ ಇಷ್ಟಾಗಲೇ ಇರುತ್ತೆ ನೋಡಿ ಅಲ್ವಾ. ಈ ಮೈ ಮುಂದೆ ಮುಖನೇ ಕಾಣಿಸುತ್ತೆ ಇಷ್ಟಾಗಲ್ಲ ಸಿಂಹ ಅಂತಂದರೆ. ಹಾಗಾಗಿ ವಿಶಾಲ ವದನ, ಪಿಂಗೇಕ್ಷಣ, ಕಣ್ಣು ಪಿಂಗಲವರ್ಣ ಸಿಂಹಕ್ಕೆ ಇರೋವಂಥದ್ದು. ಇರ್ತಾರಲ್ಲ ಇವತ್ತು ಕಣ್ಣು ಕೂದಲು ಆ ಥರದ್ರಲ್ಲಿ ಇರ್ತಾರೆ. ನಮ್ಮ ದೇಶದಲ್ಲ, ಹೊರದೇಶದಲ್ಲಿ ತುಂಬ ಜನರಿಗೆ ಆ ಥರದ ಬಣ್ಣದ ಕೂದಲೆಲ್ಲ ಜಾಸ್ತಿ, ಗುರುವಿಂದ ಬರೋಂಥದ್ದು. ಇಲ್ಲಿ ರಾಶಿಯಿಂದ ಬಂದಿರೋಂಥದ್ದು. ಪಿಂಗೇಕ್ಷಣ ಅಲ್ಪಾತ್ಮಜ, ಮಕ್ಕಳು ಕಡಿಮೆ ಅಂತ ಆಗ್ತಾರೆ, ಕಡಿಮೆ ಅಂತ. ಈ ಸೂರ್ಯವಂಶದವರೇ ಹಾಗೆ, ಸೂರ್ಯನ ರಾಶಿ ಅಲ್ವ, ಎಲ್ಲ ಮಕ್ಕಳು ಕಡಿಮೆ ಸೂರ್ಯವಂಶದವರಿಗೆಲ್ಲ. 2, 1 ಈ ಥರನೇ ಇರೋದು. ಒಬ್ಬ ಸಗರಣಿಗೆ ಒಂದು 60,000 ಮಕ್ಕಳು ಹುಟ್ಟಿದ್ರಂತೆ, 60,001 ಉಳಿಲಿಲ್ಲ ಅವರು, 60,000 ಮಕ್ಕಳು. ಮತ್ತು ಅವ್ರನ್ನ ಉದ್ಧಾರ ಮಾಡಿದ ಒಂದು ಕಾರ್ಯಕ್ರಮ ಹೋಯ್ತು. 4-5 ತಲೆಮಾರು ಕೆಲಸ ನಡೀತು ಅದಕ್ಕೆ, ಉದ್ಧಾರ ಮಾಡೋದಕ್ಕೆ. 3-4 ತಲೆಮಾರೆ ಭಗೀರಥನವರೆಗೆ. ಅಲ್ಪಾತ್ಮಜ ಸ್ತ್ರೀ ದ್ವೇಷಿ, ಹೆಣ್ಮಕ್ಳು ಕಂಡ್ರೂ ಆಗಲ್ಲ ಅಂತ. ಈ ಚಿಕ್ಕ ಮಕ್ಕಳು ಕೂಡ ಕೆಲವು ನೋಡಿ ಗಂಡಸ ಹತ್ರ ಹೋಗಲ್ಲ ಅಥವಾ ಹೆಂಗಸ ಹತ್ರ ಹೋಗಲ್ಲ, ಆ ಥರ ಇರ್ತಾರೆ ನೋಡಿ. ಕೆಲವು ಮಕ್ಕಳು ಹೆಂಗಸರು ಯಾರು ಎತ್ಕೊಂಡ್ರೂ ಹೋಗ್ಬೋದು, ಅಥವಾ ಕೆಲವು ಮಕ್ಕಳಿಗೆ ಗಂಡಸರು ಯಾರು ಎತ್ಕೊಂಡ್ರೂ ಹೋಗ್ಬೋದು, ಆ ಥರ ಇರುತ್ತೆ ನೋಡಿ ಅಂತ. ಅಲ್ಲೇ ನೀವು ಗುರುತಿಸ್ಬೋದು ಇಂಥದ್ದನ್ನೆಲ್ಲ ಅಂತ. ಪ್ರಿಯ ಮಾಂಸ ಕಾನನ ನಗಹ, ಬೆಟ್ಟ ಇಷ್ಟ, ಕಾಡು ಇಷ್ಟ, ಮಾಂಸ ಇಷ್ಟ. ಮಾಂಸಾಹಾರಿಗಳು ಯಾರು ಇರ್ತಾರೋ ಅವ್ರಿಗೆ ಬಂದಿರೋಂಥದ್ದು ಹೇಳಿರೋಂಥದ್ದು. ನೀವು ಬೇಕಾದ್ರೆ ಈ ಥರ ತೊಗೋಬೋದು. ಏನು ವಡೆ ಇಷ್ಟ ಆ ಥರ ಏನಾರು ಹೇಳ್ಬೋದು ನೀವು ಬೇಕಾದ್ರೆ. ಅಂದರೆ ಆ ಥರ ಹೋಲಿಕೆ ಅಲ್ಲ, ಇರೋದ್ರಲ್ಲಿ ಇಲ್ಲಿ ಸ್ವಲ್ಪ ಉದ್ದುಗಿದ್ದು ಎಲ್ಲ ಸೇರಿದ್ದು ಅಂತ ಅಷ್ಟೇ ಅರ್ಥ ಹೇಳ್ತಾ ಇರೋವಂಥದ್ದು. ನಾಳೆ ಅದನ್ನು ಆ ಪಟ್ಟಿಗೆ ಸೇರಿಸ್ಬೇಡಿ, ಶ್ರಾದ್ದದಲ್ಲಿ ಬಳಸೋಂಥದ್ದು, ಅದು ತಮಾಷೆ ಹೇಳಿದ್ದಷ್ಟೇ. ಹಾಗಾಗಿ ಸಿಂಹದ ಥರ ಅಂತ. ಪ್ರಿಯ ಮಾಂಸ ಕಾನನ ನಗಹ, ಮಾಂಸಾಹಾರಿಗಳಾದರೆ ಮಾಂಸವನ್ನು ತುಂಬ ಇಷ್ಟಪಡ್ತಾರೆ ಅವರು ಅಂತ. ಮತ್ತು ಯಾರೇ ಆದರೂ ಕೂಡ ಕಾಡು ಮತ್ತು ಬೆಟ್ಟವನ್ನು ಇಷ್ಟಪಡ್ತಾರೆ ಅಂತ. ಕುಪ್ಯತಿ ಅಕಾರ್ಯೇ ಚಿರಂ, ಅಂದರೆ ಒಂದು ತಪ್ಪು ಕೆಲಸ ಆಯಿತು ಅಂದರೆ ಬಂತು ಸಿಟ್ಟು ಅಂತ ಲೆಕ್ಕ ಅಂತ. ಇಲ್ಲದೇ ಆದರೂ ಇಲ್ಲ, ಪಕ್ಕನ ಸಿಟ್ಟು ಬರುತ್ತೆ ಅಂತಿಲ್ಲ, ಆದರೆ ಅಕಾರ್ಯದಲ್ಲಿ ಸಿಟ್ಟು ಬರುತ್ತೆ, ತಪ್ಪಾದರೆ ಸಿಟ್ಟು ಬರುತ್ತೆ. ಅದನ್ನು 2 ಥರ ವಿಭಾಗ ಮಾಡ್ಬೋದು, ಚಿರಂ ಅಚಿರಂ 2 ಥರ ವಿಭಾಗ ಮಾಡ್ಬೋದು ಇದನ್ನು. ಚಿರಂ ಅಂದರೆ ಬಂದು ಸಿಟ್ಟು ಇಳಿಯೋದಿಲ್ಲ ಅಂತ. ಸಿಟ್ಟು ಬರೋದು ಅಪರೂಪ, ಸರಿಯಾದ ಕಾರಣಕ್ಕೆ ಬರುತ್ತೆ, ಅದು ಒಳ್ಳೆ ಕಾರಣಕ್ಕೆ ಬರುತ್ತೆ. ಬಂದು ಸಿಟ್ಟು ಇಳಿಯೋದಿಲ್ಲ ಅಂತ, ಹಾಗೆ ಇರುತ್ತೆ ಅಂತ ಎಷ್ಟು ಸಮಯ ಅಂತ. ಚಿರಂ ಅಂದರೆ ಹಾಗೆ. ಅಚಿರಂ ಅಂದರೆ ಬೇಗ ಸಿಟ್ಟು ಬರುತ್ತೆ ಅಂತ. ಆದರೆ ಇಲ್ಲಿ ದೈವಜ್ಞರು ಸಾಮಾನ್ಯವಾಗಿ ಬಳಸುವಂಥದ್ದು ಚಿರಂ ಅನ್ನೋದನ್ನೇ ಬಳಸ್ತಾರೆ. ಅಂದರೆ ಸಿಟ್ಟು ಬಂದರೆ ಇರುತ್ತೆ, ಸುಲಭಕ್ಕೆ ಹೋಗೋದಿಲ್ಲ ಅನ್ನೋದನ್ನೇ ಬಳಸ್ತಾರೆ ಸಿಂಹರಾಶಿ ಆದರೆ ಅಂತ. ಇದಾಯ್ತಾ? ಇನ್ನು ಉದ್ದ ಪಟ್ಟಿ ಹೊಂದಿದೆ. ಏನೇನು ಪೀಡೆ ಈ ಸಿಂಹರಾಶಿಯವರಿಗೆ ಅಂದರೆ ಹಸಿವು, ಬಾಯಾರಿಕೆ, ಹಸಿವಿನ ಪೀಡೆ, ಬಾಯಾರಿಕೆಯ ಬಾಧೆ, ಉದರ ಪೀಡೆ, ಹೊಟ್ಟೆ ಪೀಡೆ. ಎಲ್ಲಿಂದ ಬಂತದು? ಕಾಲಪುರುಷನ ಹೊಟ್ಟೆ ಸಿಂಹ ಅಂದರೆ. ದಂತ ಪೀಡೆ, ಸಿಂಹ ಅಂದ್ರೆ ಏನು, ಕೋರೆ ದಾಡಿ ಎಲ್ಲ ಇರುತ್ತಲ್ಲ ಅದಕ್ಕೆ. ದಂತ ಪೀಡೆ. ಆಮೇಲೆ ಮಾನಸ ವ್ಯಥೆ ಅಂತ, ಮಾನಸ ರುಜ ಅಂತ, ಮನಸ್ಸು ರುಗ್ಣವಾಗತ್ತೆ ಬೇಗ ಅಂತ, ಮನಸ್ಸಿನ ತೊಂದರೆ ಇರುತ್ತೆ ಅಂತ. ಅದ್ಯಾಕೆ ಈ ಮಾನಸ ರುಜ ಅಂತ ಇಲ್ಲಿ ಯಾಕೆ ಬರಬೇಕು ಸಿಂಹರಾಶಿಗೆ? ಗೆಸ್ ಮಾಡಿ. ಚಂದ್ರ 12 ರಾಶಿಗೂ ಬರ್ತಾನಲ್ಲ ಚಂದ್ರ, ಇದಕ್ಕೆ ಯಾಕೆ ಸ್ಪೆಸಿಫಿಕ್ ಆಗಿ ಮಾನಸ ರುಜ ಅಂತ, ಮಾನಸ ರೋಗ ಅಂತ ಹೇಳಿದ್ರು ಇದಕ್ಕೆ? ಜೋರಾಗಿದೆ. ಸರಿಯಾದ ಉತ್ತರ ಅದು. ಜೋರಾಗಿ ಹೇಳಕ್ಕೆ ಏನಾಗುತ್ತೆ ನಿಂಗೆ? ಎಷ್ಟು ಸರಿಯಾದ ಉತ್ತರ ಹೇಳ್ತಾ ಇದೆಯಾ? ಅದು ಸರಿಯಾದ ಉತ್ತರ. ಅದು 5ನೇ ಮನೆ. ಅದು ಕಾಲಪುರುಷನ ಅಂದರೆ ನೈಸರ್ಗಿಕವಾದ ರಾಶಿಗಳ ಪೈಕಿಯಲ್ಲಿ 5ನೇ ರಾಶಿ ಯಾವುದು? ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ ಅಂತ. 5ನೇ ಭಾವದಿಂದ ಏನು ಚಿಂತನೆ ಮಾಡ್ತಾರೆ? ಮನಸ್ಸನ್ನು ಚಿಂತನೆ ಮಾಡ್ತಾರಲ್ವಾ?
ಹಾಗಾಗಿ ಅದು ಲಿಂಕ್ ಆಗಿರೋಂಥದ್ದು ಒಂದು ಮಾನಸ ರೋಜ ಅಂತ, ಅಲ್ಲಿಂದರಿಗೆ ಲಿಂಕ್ ಆಗಿರೋಂಥದ್ದು ಅಂತ. ಹಾಗಾಗಿ ಹೊಟ್ಟೆ ಹಸಿವು ಬಾಯಾರಿಕೆ ಅಂದರೆ ಹೊಟ್ಟೆ ವಿಷಯನೇ ಅದು ಅಲ್ವಾ. ಉದರ ಅಂದ್ರೆ ಅದು 3 ಹೊಟ್ಟೆ ವಿಷಯನೇ ಅದು. ದಂತ ಅಂದರೆ ಮುಂದೆ ಹೋಗೋದು ಹೊಟ್ಟೆಗೆ, ಅದು ದಂತದ ಕೆಲಸ ಅದೇ, ಹೊಟ್ಟೆ ಸೇವೆಗೆ ಇರುವಂಥದ್ದು ದಂತ. ಬೇರೆ ಏನು ಕೆಲಸ ಅದಕ್ಕೆ ಹೇಳಿ? ಒಂದೇ ಕೆಲಸ ಇರೋವಂಥದ್ದು ಹೊಟ್ಟೆ ಸೇವೆ ದಂತಕ್ಕಿರೋದಲ್ವಾ. ಮಾನಸ ಅಂದರೆ ಪಂಚಮವೇ ಅದು ಕೂಡ ಅಂತ. ಮಾನಸ ರೋಜ ಸಂಪೀಡಿತ ತ್ಯಾಗವಾನ್, ತ್ಯಾಗಿಗಳಾಗಿರ್ತಾರೆ ಅವರು. ವಿಕ್ರಾಂತ ಪರಾಕ್ರಮಿಗಳಾಗಿರ್ತಾರೆ, ಶೂರರಾಗಿರ್ತಾರೆ. ಸಿಂಹರಾಶಿ ಅಂದ್ರೆ ಏನು? ಸಿಂಹಕ್ಕೆ ಹೇಳಿತನ ಗೊತ್ತಿದೆ ಎಲ್ಲರೂ, ಶೌರ್ಯ ಅಂತ ಸಿಂಹ ಅಂದರೆ ಅಂತ. ಧೈರ್ಯವಾಗಿ ಮುನ್ನುಗ್ಗುವಂಥದ್ದು. ದೊಡ್ಡ ಕಾಡ್ಕೋಣ ಅದಕ್ಕೇನು ಭಯ ಆಗೋದಿಲ್ಲ ಅಂತ. ಕಾಡ್ಕೋಣಗಳು ಗುಂಪೆ ಇದ್ರೂ ಕೂಡ ಹೋಗಿ ದಾಳಿ ಮಾಡುತ್ತೆ, ಹೋಗಿ ಆಕ್ರಮಣ ಮಾಡುತ್ತೆ ಅದು ಅಂತ. ಹಾಗಾಗಿ ವಿಕ್ರಾಂತ ಅಂತ, ಪರಾಕ್ರಮಿ. ಈ ವಿಕ್ರಮ ಅನ್ನೋದು ದೇಹ ಬಲ ಅಲ್ಲ, ಕೌಶಲ, ಅದು ಸ್ಕಿಲ್ ಅದು. ಈಗ ಬಲಿಷ್ಠ ಅಂದರೆ ಬೇರೆ, ವಿಕ್ರಮಿ ಅಂದರೆ ಬೇರೆ ಅರ್ಥ ಇದೆ ಅಂತ. ಅದರಲ್ಲೇ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಭೀಮ ಬಲಿಷ್ಠ, ಅರ್ಜುನ ಪರಾಕ್ರಮಿ ಅಂತ, ವಿಕ್ರಮಿ ಅಂತ. ಸ್ಕಿಲ್ ಅದು ಅಂತ. ಈಗ ಸಿಂಹ ಮತ್ತು ಕಾಡ್ಕೋಣ ತಗೊಂಡ್ರೆ ಶರೀರ ಯಾರದ್ದು ದೊಡ್ಡದು? ಕಾಡ್ಕೋಣದ್ದಲ್ವಾ. ಬಲ ಜಾಸ್ತಿ ಯಾವುದಕ್ಕಿದೆ? ಕಾಡ್ಕೋಣಕ್ಕೆ ಬಲ ಇದೆ, ತಾಕತ್ತು ಕಾಡ್ಕೋಣಕ್ಕೆ ಇದೆ. ಅದ್ರ ಸ್ಕಿಲ್ ಇದೆಯಲ್ಲ, ಅದು ಸಿಂಹಕ್ಕಿದೆ ಅಂತ. ಎಲ್ಲಿ ಹಿಡಿಬೇಕು ಅಂತ ಗೊತ್ತು, ಅಂತ ಯಾವ ಕಡೆಯಿಂದ ಹೋಗಿ ಎಲ್ಲಿ ಹಿಡಿಬೇಕು, ಹೇಗೆ ಹಿಡಿಬೇಕು ಅಂತ ಗೊತ್ತು ಅದಕ್ಕೆ ಅಂತ. ಆ ಪಟ್ಟು ಮಟ್ಟುಗಳು ಗೊತ್ತು ಅಂತ, ತಪ್ಸ್ಕೊಳ್ಳೋಕೆ ಕಷ್ಟ ಆಗತ್ತೆ ಅದರಿಂದ ಅಂತ. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಅದು ಅಂತ, ಬಲ ಮತ್ತು ಪರಾಕ್ರಮಕ್ಕೆ ಅಂತ. ವಿಕ್ರಾಂತ ಅಂತ, ಇವರು ವಿಕ್ರಮಿಗಳಾಗಿರ್ತಾರೆ ಅಂತ. ಸ್ಥಿರ ಧೀಹಿ, ಬುದ್ಧಿ ಸ್ಥಿರ. ಹಾಗಾಗಿ ತಪ್ಪು ನಿರ್ಧಾರ ಮಾಡಬಾರ್ದು ಇವ್ರು ಯಾವುದೇ ಕಾರಣಕ್ಕೂ. ಈ ಸಿಂಹರಾಶಿಯವರು ಮಾಡಿದರೆ ಸ್ಥಿರ, ಅದೇ ಪಕ್ಕ ಅಂತ. ಮತ್ತೆ ಯಾರು ಹೇಳಿದ್ರು ಕೇಳೋದಿಲ್ಲ ಅಂತ, ಸುಲಭಕ್ಕೆ ಅಂತ. ಒಳ್ಳೆ ನಿರ್ಧಾರ ಮಾಡಿದರೆ ಉದ್ಧಾರವಾಗಿಬಿಡ್ತಾರೆ. ಯಾಕೆಂದರೆ ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ ಅಂತ. ಸ್ಥಿರ ಧೀಹಿ ತುಂಬ ಬೇಕಾದ ಗುಣ ಒಂದು. ಒಂದೇ ಒಂದು ಅಂದರೆ ಸುಗರ್ವಿತ ಮನೋಹ ಅಂತ, ಈಗೋ ಇರುತ್ತೆ ಅಂತ. ಆತ್ಮವಿಶ್ವಾಸ ಒಂದು ಬೇರೆ, ಗರ್ವ ಒಂದು ಬೇರೆ. ಇನ್ಫೀರಿಯಾರಿಟಿ ಮತ್ತೊಂದು ಸುಪೀರಿಯಾರಿಟಿ ಎಲ್ಲ ಇದೆಯಲ್ಲ, ಕಾಂಪ್ಲೆಕ್ಸ್. ಇವರು ಕಾಂಪ್ಲೆಕ್ಸ್ ಕಟ್ತಾರೆ ಅಂತ. ಯಾವ ಕಾಂಪ್ಲೆಕ್ಸ್ ಕಟ್ತಾರೆ ಅಂದರೆ ಸುಪೀರಿಯಾರಿಟಿ ಅಂತ ಇರುತ್ತೆ ಅಂತ. ಅದು ಹೀಗೇಗೆ ಬರಬೇಕು ಅಂತಿಲ್ಲ, ಮತ್ತೊಮ್ಮೆ ಹೇಳ್ತೀನಿ ನಾವು, ಹೀಗೆ ಬರಬೇಕು ಅಂತಿಲ್ಲ. ರೇಷಿಯೋ ಎಷ್ಟಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ಬೇರೆ ಬೇರೆ ಸಂಗತಿಗಳ ಮೂಲಕ ನೋಡಬೇಕು. ಸಾಮಾನ್ಯವಾಗಿ ಸಿಂಹ ಅಂದ್ರೇನು, ಅದಕ್ಕೊಂದು ಗರ್ವ ಇದೆ, ಪ್ರೈಡ್ ಅಂತ. ಈ ಸಿಂಹಗಳ ಸಮುದಾಯಕ್ಕೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಗೊತ್ತಾ ನಿಮಗೆ? ಏನು ಹೇಳ್ತಾರೆ? ಸಿಂಹಗಳ ಗುಂಪಿಗೆ ಪ್ರೈಡ್ ಅಂತ ಹೇಳ್ತಾರೆ. ಸಿಂಹಗಳ ಗುಂಪಿಗೆ ಗ್ರೂಪ್ ಅಂತ ಹೇಳೋದಿಲ್ಲ, ಪ್ರೈಡ್ ಅಂತ ಹೇಳ್ತಾರೆ ಅಂತ. ಯಾಕೆಂದರೆ ಅದಕ್ಕಿದೆ ಅದು ಪ್ರೈಡ್. ಅದು ಯಾರು ಪಟ್ಟ ಕಟ್ಟಬೇಕು ಅಂತಿಲ್ಲ, ಕಿರೀಟ ಹಾಕಬೇಕು ಅಂತಿಲ್ಲ ಅಂತ, ತಾನೇ ರಾಜ ಕೂತ್ಬಿಟ್ಟಿದೆ ತನ್ನಷ್ಟಕ್ಕೆ ಅಂತ ಸಿಂಹ ಅಂತ. ಸುಗರ್ವಿತ ಮನಃ ಮಾತುರ್ವಿಧೇಯ, ತಾಯಿಗೆ ವಿಧೇಯ ಅಂತ ಸಿಂಹರಾಶಿ. ತಾಯಿ ಹೇಳಿದ್ದನ್ನು ಕೇಳ್ತಾರೆ, ತಾಯಿಗೆ ಹತ್ತಿರ, ಅದನ್ನು ಪಾಲನೆ ಮಾಡ್ತಾರೆ. ಏನಿಂದ ಬಂತು ತಾಯಿ? ಇದು ತಾಯಿ ವಿಷಯ ಎಲ್ಲಿಂದ ಬಂತು? ಚಂದ್ರನಿಂದ ಬಂತು. ಆ ಹಿಂದಿನದೆಲ್ಲ ಅಲ್ಲಿಂದ ಬಂತು. ಎಲ್ಲಿಂದ ಬಂತು? ಸಿಂಹದಿಂದ ಮತ್ತು ರವಿಯಿಂದ ಬರುವಂಥದ್ದು. ವಿಕ್ರಾಂತಹ ಸ್ಥಿರಧೀಹಿ ಸುಗರ್ವಿತ ಮನಃ, ರವಿಯಿಂದ ಮತ್ತು ಸಿಂಹದಿಂದ ಬರೋಂಥದ್ದು. ಇದು ಚಂದ್ರನಿಂದ ಬರೋಂಥದ್ದು. ಮಾತುರ್ವಿಧೇಯ ಅರ್ಕಭೆ. ಅರ್ಕಭೆ ಅಂದ್ರೇನು? ಭ ಅಂದರೆ ರಾಶಿ, ನಕ್ಷತ್ರಕ್ಕೂ ಆಗತ್ತೆ. ಇಲ್ಲಿ ಭ ಅಂದರೆ ರಾಶಿ. ಅರ್ಕಭೆ ಅಂದರೆ ಸೂರ್ಯನ ರಾಶಿಯಲ್ಲಿ ಚಂದ್ರ ಇದ್ದಾಗ, ಸೂರ್ಯನ ರಾಶಿಯಲ್ಲಿ ಚಂದ್ರ ಇದ್ದಾಗ ಈ ಫಲಗಳು ಅಂತ ನೋಡಿ. ಇವತ್ತೊಂದು ಅರ್ಧನೂ ಆಗಿಲ್ವಲ್ಲ, 5ಕ್ಕೆ 4 ಗಂಟೆ ಆಗೋಯ್ತು. ಇನ್ನು ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಹೇಳಿದೆ. ನಾಳೆ ನೋಡೋಣ. ನಿಮ್ಗೆ ಬೇರೆ ಕ್ಲಾಸ್ ಇದೆ, ಬೇರೆ ಕೆಲಸ ಇದೆ ನಿಮಗೆ, ಇಲ್ವಾ? ಪರವಾಗಿಲ್ಲ, ಓಂಕಾರ ಅಂತ ನೋಡಿ. ಓಂಕಾರನ ಭಾಷೆ ಹೇಗಿದೆ ನೋಡಿ. ಇನ್ನೊಂದು ಮಾಡಿದ್ರೆ ಅರ್ಧ ಆಗತ್ತಂತೆ, ಹಂಗಿದೆ ನೋಡಿ.
ಅರ್ಥ ಆಯ್ತಾ ನಿಮಗೆ? ಇನ್ನು ಒಂದು ಮಾಡಿದರೆ ಅರ್ಧ ಆಗತ್ತೆ ಅಂತ. ಈ ಒಳ್ಳೆ ಇದಿದ್ದಾಗಿದ್ದೀರ, ಪಜಲ್ ಇದ್ದಾಗಿದ್ದೀರ ನೀವು ಹೇಳ್ತಾ ಇರೋದು. ಇನ್ನು ಒಂದು ಶ್ಲೋಕ ಹೇಳ್ಕೊಟ್ರೆ ಒಟ್ಟು ರಾಶಿಗಳ ಪೈಕಿಯಲ್ಲಿ 12 ರಾಶಿಗಳ ಪೈಕಿಯಲ್ಲಿ 6 ಹಿಡ್ದಂತೆ ಆಯಿತು ಅನ್ನೋದಕ್ಕೆ ಓಂಕಾರ ಶಾರ್ಟ್ ಕಟ್ ಮಾಡಿ ಒಂದು ಮಾಡಿದ್ರೆ ಅರ್ಧ ಆಗತ್ತೆ ಅಂತ ಹೇಳ್ತಾ ಇದ್ದಾನೆ ಅಂತ. ಎಲ್ಲರೂ ಒಂದು ಮಾಡಿದ್ರೆ ಅರ್ಧ ಆಗೋದು ಉಂಟಾ ಅಂತ, ಒಂದು ಮಾಡಿದ್ರೆ ಒಂದಾಗಬೇಕಲ್ವ ಕೊನೆ ಪಕ್ಷ ಅದು. ಆಯಿತು, ಬೇಗ ಬೇಗ ಅದನ್ನು ಹೇಳಿ ಪೂರ್ತಿ ಮಾಡೋಣ. ಯಾವ ರಾಶಿ ಮುಂದಿನದ್ದು? ಕನ್ಯಾ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುವಾಗ ಏನಾಗತ್ತೆ? ಅಲ್ಲ, ಹೇಳಿ ಕೇಳಿ, ಕನ್ಯಾ ರಾಶಿ ಅದು ಅಲ್ವಾ? ಅಲ್ಲಿ ಸಂಚಾರ ಮಾಡ್ತಿರೋದು ಯಾರು? ಆ ಲಕ್ಷಣ ಎಲ್ಲ ಬರುತ್ತೆ. ಕನ್ಯಾ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡಿದ್ರು ಕೂಡ ಹೆಣ್ಮಕ್ಳ ಥರ ಇರುತ್ತೆ ಶರೀರ ಅಂತ ಹೇಳ್ಬಿಟ್ಟಿದಾರಲ್ವಾ, ಸ್ತ್ರೀ ವಪು ಅಂತ. ಚಂದ್ರನೇ ಬಂದರೆ ಏನು ಕತೆ ಇನ್ನು ಅಂತ ಅಲ್ವಾ? ನೀವು ಯಾರು ಕನ್ಯಾ ರಾಶಿ ಇರಿದ್ರೆ ಸುಧಾರಿಸ್ಕೊಳ್ಳಿ, ಏನು ಮಾಡೋಕ್ಕಾಗೋದಿಲ್ಲ. ಓಂಕಾರನ ಅಯ್ಯೋ ರಾಮ, ಅದಕ್ಕೇನೆ ಹೇಳಿದ್ದ ನೀನು, ಇನ್ನೊಂದು ಮಾಡಿದರೆ ಅರ್ಧ ಆಗತ್ತು. ಪರವಾಗಿಲ್ವೇ? ನೀವು ಓಂಕಾರಿ ಇನ್ಮೇಲೆ ಹಾಗಾದ್ರೆ ಓಂಕಾರ. ಕಷ್ಟ ಇದೆ ಇದು. ನೋಡು ಯಾವ್ದಾದ್ರು ಬರುತ್ತೆ ನೋಡು ಇದು ನಿನಗೆ. ವ್ರೀಡಾ ಮಂಥರ ಚಾರು ವೀಕ್ಷಣ ಗತಿ. ವೀಕ್ಷಣ ಅಂದ್ರೆ ನೋಟ, ಗತಿ ಅಂದರೆ ನಡಿಗೆ ಅಂತ. ಈ ನೋಟ ಮತ್ತು ನಡಿಗೆಯಲ್ಲಿ ಕನ್ಯಾತ್ವ ಬರುತ್ತೆ, ಅಥವಾ ಸ್ತ್ರೀಯ ಹಾವಭಾವಗಳು ಬರುತ್ತೆ ಅಂತ. ನೋಟ ಮತ್ತು ನಡಿಗೆ ಅಂತ ಏನು ಬರುತ್ತಪ್ಪ ಅಂದರೆ, ವ್ರೀಡ ಲಜ್ಜೆಯ ನೋಟ ಬರ್ಬೋದು, ಲಜ್ಜೆಯ ನಡಿಗೆ ಬರ್ಬೋದು, ನಡಿಗೆಯಲ್ಲಿ ಲಜ್ಜೆಯ ಥರದ ಒಂದು ಆ ಛಾಯೆ ಬರ್ಬೋದು, ನೋಟದಲ್ಲೂ ಕೂಡ ಬರ್ಬೋದು ಅಂತ. ಮಂಥರ ಅಂದರೆ ಮೆಲ್ಲ ಅಂತ. ಓಂಕಾರ ನೋಡಿದ್ರೆ ಆ ಥರ ಕಾಣಿಸ್ತಾ ಇಲ್ಲ. ಮಂಥರ ಅಂದರೆ ಮೆಲ್ಲ ಅಂತ. ಆ ರಾಶಿಗೆ ತಾಮಸ ಅಂತ ಹೇಳ್ತಾರೆ. ಕನ್ಯಾ ಮತ್ತು ಕನ್ಯಾ ಮೇನಂಚ ತಾಮಸಂ ಅಂದರೆ ಮಲಯಾಳದ ತಾಮಸಂ ಅಂದರೆ ಮೆಲ್ಲ ಅಂತ. ಬೇಗ ಆಗೋದಿಲ್ಲ. ಈಗ ಕನ್ಯಾ ರಾಶಿ ಬಂತು, ಮೀನ ರಾಶಿ ಬಂದ್ರು ಪಕ್ಕನ ಕೆಲಸ ಆಗೋದಿಲ್ಲ ಅಂತ, ಸಮಯ ತಗೊಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಸ್ಲೋ. ಈಗ ಸ್ಲೋ ಮೋಷನ್ ಆನ್ ಮಾಡಬೇಕು ಅಂತಿಲ್ಲ ಅಂತ ಇದರಲ್ಲಿ, ತಾನೇ ಹಾಗಿರ್ತಾರೆ ಅವರು ಅಂತ. ಮೆಲ್ಲ ಚಲನೆ ಇರುತ್ತೆ ಅಂತ. ವ್ರೀಡ ಲಜ್ಜೆ, ಮಂಥರ ಅಂದರೆ ಮೆಲ್ಲ, ಚಾರು ಅಂದರೆ ಸುಂದರ ಅಂತ. ಇದು ಎಲ್ಲವೂ ಅಥವಾ ಯಾವುದೋ ಕೆಲವು ಯಥಾಸಂಭವ ಸೇರ್ಬೋದು ಅಂತ. ಹಾಗಾಗಿ ವ್ರೀಡ ಮಂಥರ ಚಾರು ವೀಕ್ಷಣ ಗತಿ. ಸ್ರಸ್ತಾಂಸ ಬಾಹು, ಇದು ಕನ್ಯಾ ರಾಶಿಯಿಂದ ಬಂದಿರೋಂಥದ್ದು. ಅಂಶ ಬಾಹು, ಈ ಭುಜ ಮತ್ತು ಕೈ ಇದೆಯಲ್ಲ, ಹಿಡಿದಿರುತ್ತೆ ಸ್ವಲ್ಪ ಅಂತ. ಸ್ರಸ್ತಾಂಸ ಬಾಹು ಅಂತ ಎಲ್ಲಿಂದ ಬಂತಿದ್ದು? ಎಲ್ಲಿಂದ ಬಂತಿದ್ದು? ಬುಧನಿಂದ ಬಂತು. ಯಾಕೆ ಬಂತು ಬುಧನಿಂದ ಅಂದರೆ, ಬುಧನಿಂದ ಯಾಕೆ ಬಂತು? ಈ ಭಾಗ ಬುಧನಿಗೆ ಬರುತ್ತೆ ಅಂತ. ರಾಶಿಗಳ ಕಾಲಾಂಗಗಳ ಪೈಕಿಯಲ್ಲಿ ಈ ಭಾಗ ಯಾರಿಗೆ ಬರುತ್ತೆ? ಮೇಷ, ವೃಷಭ, ಮಿಥುನ ಅಲ್ವಾ? ಯಾರಿಗೆ ಬರುತ್ತೆ? ಅದು ಬುಧನಿಗೆ ಬರುತ್ತೆ. ಹಾಗಾಗಿ ಸ್ವಸ್ಥಾಂಶ ಬಾಹು ಅಂದರೆ ಆ ಅಂಗದಲ್ಲಿ ಒಂದು ವಿಶೇಷವನ್ನು ಹೇಳಿದ್ರು ಅಂತ. ಸ್ವಸ್ಥಾಂಶ ಬಾಹು ಇದು ಸ್ವಲ್ಪ ಇಳಿದಿರುತ್ತೆ ಇದು ಅಂತ. ವೃಷಭಕ್ಕಾದ್ರೆ ಎದ್ದಿರುತ್ತೆ ಇದು ಅಂತ, ಇಲ್ಲಿ ಇಳಿದಿರುತ್ತೆ ಅಂತ. ಕನ್ಯಾಕ್ಕಾದರೆ, ಕನ್ಯಾ ಅಲ್ವಾ, ಸುಖಿ, ಖುಷಿಯಾಗಿರ್ತಾನೆ, ಒಂಥರ ಸಂತೋಷವಾಗಿರ್ತಾನೆ, ಸುಖವಾಗಿರ್ತಾನೆ. ಯಾವುದೇನು ಬೇಕಾದ್ರೂ ಆಗಲಿ ಸುಖ ನಾನು ಬಿಡೋದಿಲ್ಲ ಅಂತ. ಒಳ್ಳೆ ರಾಶಿ ಇದು. ಅಂದರೆ ಚಂದ್ರ ಅಲ್ಲಿ ಸಂಚಾರ ಮಾಡಬೇಕಾದ್ರೆ ಸುಖ ಕೊಡ್ತಾನೆ ಅನ್ನೋ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಅವರು. ಸುಖಿ ಶ್ಲಕ್ಷ್ಣ. ಶ್ಲಕ್ಷ್ಣ ಅಂದರೆ ಅದು ಒಂದು ಸೌಷ್ಠವವನ್ನು ಹೇಳುತ್ತೆ, ಅದು ನುಣುಪನ್ನು ಹೇಳುತ್ತೆ ಅದು. ಶ್ಲಕ್ಷ್ಣ ಸತ್ಯರತಃ, ಸುಳ್ಳು ಹೇಳೋದಿಲ್ಲ ಯಾವುದೇ ಕಾರಣಕ್ಕೂ. ಕಲಾಸು ನಿಪುಣ, ಹೇಳಿದನ ಯಾವಳಾದ್ರು? ಓಂಕಾರ ಹೇಳಿದನ? ಹೇಳ್ತಾನ? ಸತ್ಯರತಃ, ಈ ರಾಶಿಫಲ ಸತ್ಯರತಃ ಅಂತ. ಬುಧ
ಸತ್ಯವಾಕ್ಯಕ್ಕೆ ಬುಧ ಪ್ರಸಿದ್ಧಿ ಅಂತ. ಕಲಾಸು ನಿಪುಣ, ಬುಧ ಕಲೆಗಳಲ್ಲಿ ನೈಪುಣ್ಯವನ್ನು ಕೊಡ್ತಾನೆ, ಶಾಸ್ತ್ರಾರ್ಥ ಜ್ಞಾನವನ್ನು ಕೂಡ ಕೊಡ್ತಾನೆ. ಇದೇ ನೋಡಿ ಅವನಿಗದು ಶಾಸ್ತ್ರಾರ್ಥವಿತ್ತಂದ್ರೆ ನನಗೆ ಎಲ್ಲ ನೆನಪಿರುತ್ತೆ. ಶ್ಲೋಕ ಈಗ ಸ್ವಲ್ಪ ಗ್ರಾಮ್ಯ ಭಾಷೆಯಲ್ಲಿ ಶ್ಲೋಕ ವಗಾಯಿಸೋದು ಅಂತ ಹೇಳ್ತಾರೆ. ಆ ರೀತಿ ಅವನು ಕೇಳಿದ್ರೆ ಬಂತು ಶ್ಲೋಕ ಅಂತ ಲೆಕ್ಕ ಕೊಡಲಿ ಅಂತ. ಶಾಸ್ತ್ರಾರ್ಥವಿತ್ ಧಾರ್ಮಿಕ ಅಂತ, ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡುವಂಥ ರಾಶಿ ಇದು. ಚಂದ್ರ ಕನ್ಯಾಕ್ಕೆ ಬಂದರೆ ಧರ್ಮಗತಿಯನ್ನು ಕೊಡ್ತಾನೆ ಅವನು. ಮೇಧಾವಿತ್ವವನ್ನು ಕೊಡ್ತಾನೆ ಅವನು ಬುಧ. ಸುರತಪ್ರಿಯ ಪರಗೃಹೈರ್ ವಿತ್ತೈಶ್ಚ ಸಂಯುಜ್ಯತೆ. ನೋಡ್ಕೋ ಇದನ್ನ ಓಂಕಾರ. ಪರಗೃಹಗಳು ಪರವಿತ್ತ ಬಂದು ಸೇರುವ ಅವಕಾಶ ಇರುವಂಥ ರಾಶಿ ಅಂತ ಗಂಭೀರವಾಗಿ ಹೇಳ್ತಾ ಇರೋಂಥದ್ದು ನಾವು. ಅಂದರೆ ಇನ್ನೊಬ್ಬರ ಮನೆಗಳು ಅಥವಾ ಇನ್ನೊಬ್ಬರ ಸಂಪತ್ತು ಬಂದು ಸೇರಬಹುದು ಅಂತ. ಅಪಹಾರ ಮಾಡ್ತಾನೆ ಅನ್ನೋ ಅರ್ಥದಲ್ಲಿ ಇರೋದಲ್ಲ, ಇದು ಸಂಯುಜ್ಯತೆ ಅಂತ. ಬಂದು ಸೇರಬಹುದು ಅಂತ, ಕಾರಣಾಂತರದಿಂದ ಬರ್ಬೋದಲ್ವ, ಅದು ಬರೋಕ್ಕೆ ಅವಕಾಶ ಇರುತ್ತಲ್ವ, ಅಂಥ ರಾಶಿ ಇದು ಅಂತ. ಪರಗೃಹೈರ್ ವಿತ್ತೈಶ್ಚ ಸಂಯುಜ್ಯತೆ, ಪರಗೃಹ ಪರವಿತ್ತಗಳು ಬಂದು ಸೇರುವಂಥ ಅವಕಾಶ ಇರುವಂಥ ರಾಶಿ. ಆಮೇಲೆ ಇದೊಂದು ಬೇಡ ಓಂಕಾರ, ಕನ್ಯಾಯಾಮ್ ಪರದೇಶಗಃ ಅಂತ. ಕನ್ಯಾ ರಾಶಿಯವನು ಪರದೇಶಕ್ಕೆ ಹೋಗ್ತಾನೆ ಅಂತ. ಇಲ್ಲೇ ಇರಲಿ, ಓಂಕಾರ ಅಂದರೆ ಶುದ್ಧ ಭಾರತದ್ದೇ ಇದು, ಹಾಗಾಗಿ ನಿಲ್ಲೇ ಇರಬೇಕು ನೀನು ಅಂತ. ಯಾಕೆ ಬಂತದು ಪರದೇಶಗ ಅನ್ನೋದು? ಆ ನೌಕೆ ಇದೆಯಲ್ಲ, ನೌಕೆ ಮತ್ತು ಹೊಳೆ ಬಂದಿದ್ರಿಂದ ದಾಟಿ ಆ ಕಡೆ ಹೋದ ತಕ್ಷಣ ಪರದೇಶಕ್ಕೆ ಹೋಯ್ತು. ಯಾವಾಗಲೂ ಹೊಳೆ ದಾಟೋದು ಅಂದ್ರೆ ಏನು? ಗಡಿ ಅದು ಅಂತ, ಹೊಳೆ ಅಲ್ಲ ಅಂತ. ಹೊಳೆ ಆಚೆಗೆ ಬೇರೆ ಊರು ಅಂತ ಲೆಕ್ಕ, ಬೇರೆ ಪರ ಅಂತಲೇ ಲೆಕ್ಕ ಅದು ಅಂತ. ಹಾಗಾಗಿ ಅದನ್ನು ಬಳಸಿರೋಂಥದ್ದು. ಕನ್ಯಾಯಾಮ್ ಪರದೇಶಗಃ ಪ್ರಿಯವಚ, ಪ್ರಿಯವಾದ ಮಾತುಕತೆಗಳನ್ನ ಆಡುವಂಥವನು. ಕನ್ಯಾಪ್ರಜ, ಹೆಣ್ಮಕ್ಳ ಜಾಸ್ತಿ ಇರ್ಬೋದು, ಕನ್ಯಾಪ್ರಜ ಅಂತ. ಅಲ್ಪಾತ್ಮಜ, ಈ ರಾಶಿಗೆ ಮಕ್ಕಳು ಕಡಿಮೆ ಅಂತ. ಹಾಗಾಗಿ ದೈವಜ್ಞರು ಈ ಪಂಚಮ ಶನಿ ರಾಶಿ ಅಥವಾ ಬುಧ ರಾಶಿಯಾಗಿ ಬಂದರೆ ಪಂಚಮ ಸಂತತಿ ಬಗ್ಗೆ ಸ್ವಲ್ಪ ಸಮಸ್ಯೆಗಳನ್ನ ಹೇಳ್ತಾರೆ. ಯಾಕೆಂದರೆ ಇವ್ರ ಸ್ವಭಾವ, ಈ ಗ್ರಹದ ಸ್ವಭಾವ, ನಪುಂಸಕ ಗ್ರಹವು ಕೂಡ ಹೌದು ಬುಧ ಅಂದರೆ. ಅಲ್ಪಾತ್ಮಜ, ಸಂತತಿ ಕಡಿಮೆ. ರಾಮನಿಗೂ ಮಕ್ಕಳು ಕಡಿಮೆ, 2 ಮಕ್ಕಳಲ್ವ ಇದ್ದಿದ್ದು. ಏನ್ರ ಅದು ಅಲ್ಲಿ? ನಿಮ್ದು ಯಾವ ರಾಶಿ? ಕುಜನ್ ರಾಶಿ ಥರ ಕಾಣ್ತಾ ಇದೆ ನೋಡೋದಕ್ಕೆ ಅದು. ಇದನ್ನ ಯಾವುದನ್ನು ಕೂಡ ನೀವು ಚೆನ್ನಾಗಿ ಒಳ್ಳೆ ಅರ್ಥದಲ್ಲಿ ತೊಗೋಬೇಕು. ನಮ್ಮ ಓಂಕಾರನಿಗೂ ನಾವು ತಮಾಷೆ ಮಾಡಿದ್ವು, ಆದರೆ ಅದನ್ನು ವೈಯಕ್ತಿಕವಾಗಿ ತೊಗೋಬಾರ್ದು ಯಾವಾಗಲೂ. ಮತ್ತು ವೈಯಕ್ತಿಕವಾಗಿ ಯಾವುದೊಂದು ರಾಶಿಗೆ ನೀಚ ಅಂತ ಹೇಳಿದೆ ಅಂತ ಅನ್ಕೊಳ್ಳಿ ನೀವು. ಆ ರಾಶಿಯವರು ಎಲ್ಲರೂ ನೀಚರು ಅನ್ನೋ ತೀರ್ಮಾನಕ್ಕೆ ಬರಬಾರ್ದು ನಾವು ಅಂತ. ಅದನ್ನು ಅಲ್ಲಗಳಿ ಅಂತ ಬೇರೆ ಗ್ರಹಸ್ಥಿತಿಗಳು ಇರ್ಬೋದು, ಸೂಕ್ಷ್ಮಾಂಶಗಳು ಇರ್ಬೋದು, ಅದು ಗೊತ್ತಿಲ್ಲದೆ ತೀರ್ಮಾನಕ್ಕೆ ಬಂದರೆ ತಪ್ಪಾಗತ್ತೆ ಅಂತ. ಆ ಥರ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ನಮ್ಗೆ ಹೇಳಬೇಕಾದ್ರೆ ಚಿಂತೆ ಇರುತ್ತೆ ನಮಗೆ. ಇದನ್ನು ಪೂರ್ತಿ ಇದು ಕತೆ ಹೇಳಬೇಕಾದ್ರೆ ಪುಸ್ತಕಗಳು ಕೂಡ, ಎಷ್ಟೋ ಗ್ರಂಥಗಳು ಕೂಡ ಹಾಗೆ ಬರೆದಿದ್ದಾರೆ. ಇದನ್ನು ಈ ರೀತಿ ತೊಗೋಬೇಡಿ, ಅವಸರ ಮಾಡಬೇಡಿ, ಇದನ್ನು ಸಮಾಧಾನವಾಗಿ ಪರ್ಯಾಲೋಚನೆ ಮಾಡಿ ತೀರ್ಮಾನಕ್ಕೆ ಬನ್ನಿ ಅಂತ ಹೇಳೋದನ್ನು ಕಾಣ್ತೇವೆ ನಾವು ಅಂತ. ಹಾಗಾಗಿ ಆ ಥರ ತೊಗೋಬಾರ್ದು ಅಂತ. ಅರ್ಧ ಆಯಿತು ಓಂಕಾರ, ಒಂದು ಹೇಳಿ ಅರ್ಧ ಆಯಿತು ಅಂತ ನೋಡು. ಎಂಥದ್ದೊಂದು ಒಂದು ಒಗಟು ಥರ ಇದೆ ನೋಡು ಅಂತ. ಒಂದು ಹೇಳಿ ಅರ್ಧ ಆಗುವಂಥದ್ದು ಅಂತ. ಉಳಿದಿದ್ದನ್ನು ನಾಳೆ ಹೇಳೋಣ, ತುಲಾದಿಂದ ನಾಳೆ ಹೇಳೋಣ. ಆದರೆ ಈ ಬಾರಿ ನಿಮ್ಗೆ ಹೇಳಬೇಕಾದ್ರೆ ಆ ರಾಶಿಯ ಎಲ್ಲಿಂದ ಬರ್ತಾ ಇದೆ ಅದು ಅಂತ, ಅದನ್ನು ನೀವು ಹುಡುಕ್ಬೇಕು ಅಂತ. ಎಲ್ಲಿಂದ ಬಂತದು ಅಂತ, ಹೇಗೆ ಬಂತು ಆ ಫಲ ಅಂತ, ಅದನ್ನು ಮಾಡೋದಿಲ್ಲ ಸಾಮಾನ್ಯವಾಗಿ. ಗ್ರಂಥಗಳಲ್ಲೂ ಸಿಗೋದಿಲ್ಲ ಅದು, ನಿಮ್ಗೆ ಯಾವ ಗ್ರಂಥದಲ್ಲೂ ಕೂಡ ಸಿಗೋದಿಲ್ಲ ಇದು. ಹೇಳ್ಕೊಡೋದು ಇಲ್ಲ ಇದನ್ನು. ಈ ದಿಕ್ಕು ನಿಮ್ಗೆ ಸಿಕ್ಕಿದ್ರೆ ನೀವು ಚಿಂತನೆ ಮಾಡ್ತಾ ಹೋದರೆ ತುಂಬ ವಿಷಯಗಳು ಮನಸ್ಸಿಗೆ ಬರ್ಬೋದು. ಇಂಥ ಬೇರೆದನ್ನು ಕೂಡ ಹೇಳ್ಬೋದು ನೀವು ಅಂತ. ಈಗ ಒಂದಿಷ್ಟು ವಿಷಯಗಳನ್ನ ಹೇಳ್ತಾರಲ್ಲ ಒಂದೊಂದು ರಾಶಿಗೆ, ಇದನ್ನು ಬಿಟ್ಟು ಹೊಸತನ್ನು ಕೂಡ ಚಿಂತನೆ ಮಾಡೋಕ್ಕೆ ಅವಕಾಶ ಆಗುತ್ತೆ ನಿಮಗೆ, ಈ ನಡೆ ಈ ಗತಿ ಗೊತ್ತಾದರೆ ಅಂತ. ಹಾಗಾಗಿ ಎಲ್ಲಿಂದ ಬಂತು? ರಾಶಿಯಿಂದ ಬಂತ, ರಾಶಿಯ ಅಧಿಪತಿಯಿಂದ ಬಂತ, ಬರುತ್ತೆ ಅಂತ. ಹಾಗಾಗಿ 3 ಸೇರಿ ಫಲ ಕೊಡುವಂಥದ್ದು. ಆ ಗ್ರಹ ನಿಂತ ರಾಶಿ ಮತ್ತು ರಾಶಿಯ ಅಧಿಪತಿ ಅಂತ. ಬಲವತಿ ರಾಶವು ತದಧಿಪತವು ಚ ಸ್ವಬಲಯುತೆ. ಯಾರು? ತುಹಿನಾಂಶವು. ತುಹಿನಾಂಶವಿಗೆ ಚಂದ್ರನಿಗೆ ಸ್ವಂತ ಬಲ ಇರಬೇಕು, ಯಾವುದೇ ಗ್ರಹ ಇರಲಿ. ಆ ಗ್ರಹದ ಪರಿಸ್ಥಿತಿಯನ್ನು ಬಲಿಷ್ಠವೋ ದುರ್ಬಲವೋ, ಆ ರಾಶಿಗೆ ಶುಭಯೋಗ, ಶುಭ ದೃಷ್ಟಿ, ಶುಭ ನವಾಂಶ, ಒಂದು ಶುಭ ಗ್ರಹಗಳು ಆ ನವಾಂಶದಲ್ಲಿ ಇರ್ತಕ್ಕಂಥದ್ದು ಅಂಥದ್ದಿದೆಯಾ,
ಪಾಪಯೋಗ ಇಲ್ವಾ, ಅದು ಅಧಿಪತಿ ಏನಾಗಿದ್ದಾನೆ ಅಂತದ್ದು. ಈಗ ಆಶ್ರಯ ಕೊಟ್ಟವನೇ ದುರ್ಬಲ ಆಗಿಬಿಟ್ರೆ ಅಲ್ವಾ, ನಿಂತ ನೆಲವೇ ಕುಸಿತಾ ಇದ್ರೆ ಏನಾಗತ್ತೆ ಹೇಳಿ. ಆ ಗ್ರಹ ನಿಂತ ನೆಲ ಕುಸಿಬಾರ್ದು ಅಂತ ಅಂದರೆ ಆ ರಾಶಿ ಚೆನ್ನಾಗಿರಬೇಕು, ಅಧಿಪತಿ ಅವನು ಚೆನ್ನಾಗಿರಬೇಕು. ಮೂರೂ ಸೇರಿದಾಗ ತುಂಬ ಒಳ್ಳೆ ಫಲ ಬರೋವಂಥದ್ದು ಅಂತ. ಹಾಗಾಗಿ ಮೂರನ್ನು ಕೂಡ ಪರಿಗಣನೆ ಮಾಡಬೇಕು ಯಾವಾಗಲೂ. ಹರೇ ರಾಮ.